ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 109ನೇ ಸರ್ಗದಲ್ಲಿ ರಾಮನನ್ನ ಏನಕ್ಕೇನ ಪ್ರಕಾರೇಣ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು, ಅದಕ್ಕಾಗಿ ಆತನ ಮನವೊಲಿಸಬೇಕು ಅನ್ನೋ ಕಾರಣಕ್ಕಾಗಿ ಜಾಬಾಲಿ ಋಷಿಗಳು ವಸ್ತುತಃ ಪರಮಜ್ಞಾನಿಗಳೇ ಆದ್ರೂ ನಾಸ್ತಿಕ ಮತವನ್ನು ರಾಮನಿಗೆ ಬೋಧನೆ ಮಾಡಿ ಆ ಮೂಲಕವಾಗಿ ಆತನ ಮನಸ್ಸನ್ನು ಪರಿವರ್ತನೆ ಮಾಡಿ ಆತನನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದರು. ಆ ನಾಸ್ತಿಕ ಮತವನ್ನು ಅವರೇನು ಬೋಧನೆ ಮಾಡಿದರು ಅದೆಲ್ಲದಕ್ಕೂ ಕೂಡ ರಾಮ ಉತ್ತರಿಸಿದ. ಸತ್ಯದ ಮಹಿಮೆಯನ್ನು ಕೂಡ ಅವರಿಗೆ ಬೋಧನೆ ಮಾಡಿದ. ಆ ಘಟನೆಯನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ಮನುಷ್ಯ ಮಾಡುವಂಥ ಕರ್ಮಗಳು ಆತನ ಸುಖ ದುಃಖಗಳಿಗೆ ಕಾರಣ ಅಲ್ಲ ಅಂತ ಆದರೆ ಈ ಜಗತ್ತಿನಲ್ಲಿರುವಂಥ ವ್ಯತ್ಯಾಸಗಳಿಗೆ ಏನು ಕಾರಣ? ಏಕ ಪಾಲಯತೆ ಲೋಕಂ, ಒಬ್ಬ ಭೂಪಾಲನಾಗಿ ಮೆರೆದಾಡ್ತಾನೆ. ಏಕ ಪಾಲಯತೆ ಕುಲಂ, ಮತ್ತೊಬ್ಬ ಯಾವುದೋ ಒಂದು ಸಣ್ಣ ಗುಂಪಿಗೆ ನಾಯಕನಾಗಿರ್ತಾನೆ. ಮತ್ತೊಬ್ಬ ಏಕಾಂಗಿಯಾಗಿ ಕಷ್ಟಪಡ್ತಿರ್ತಾನೆ. ಈ ಎಲ್ಲ ಸಂಗತಿಗಳಿಗೆ ಏನು ಕಾರಣ? ಮಧ್ಯಕ್ಕೇಕೋ ಹಿ ಮಿರಯೇ, ಒಬ್ಬ ನರಕದಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ಏಕಃ ಸ್ವರ್ಗೇ ಮಹೀಯತೆ, ಸ್ವರ್ಗಲೋಕದಲ್ಲಿ ಒಬ್ಬ ಸಂತುಷ್ಟನಾಗಿ ಇರ್ತಾನೆ. ಈ ವ್ಯತ್ಯಾಸಗಳಿಗೆ ಕಾರಣ ಏನು? ಹಾಗಾಗಿ ಮನುಷ್ಯ ಲೋಕದಲ್ಲಿ ಕಂಡು ಬರುವಂಥ ಈ ಎಲ್ಲ ವ್ಯತ್ಯಾಸಗಳೇನಿವೆ, ಈ ವ್ಯತ್ಯಾಸಗಳಿಗೆ ಒಂದು ಕಾರಣವನ್ನು ನಾವೇನಾದರೂ ಹೇಳಬೇಕು ಅಂತಿದ್ರೆ ಅದು ಮನುಷ್ಯ ಮಾಡುವಂಥ ಕರ್ಮಗಳೇ ಕಾರಣ ಆಗಿರಬೇಕು. ಆ ಕರ್ಮಗಳಿಗೆ ಅನುಸಾರವಾಗಿಯೇ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳಿದಂತೆ ಆತನ ಸಂಸಾರ, ಆತನ ಬಂಧು ಬಾಂಧವರು, ಆತ ಅನುಭವಿಸಬೇಕಾದಂಥ ಕಷ್ಟ ಸುಖಗಳು, ಸಂಪತ್ ವಿಪತ್ತುಗಳು ಇವೆಲ್ಲವೂ ಕೂಡ ಆತ ಮಾಡುವಂಥ ಕರ್ಮದ ಅವಲಂಬನದಿಂದ ಹುಟ್ಟಿಕೊಂಡಿವೆ ಅನ್ನೋ ಸಂಗತಿಯನ್ನು ರಾಮ ಹೇಳಿದ. ಅದಕ್ಕೆ ಸಮಾನವಾಗಿ ಮತ್ತು ಕೆಲವು ಸಂಗತಿಗಳನ್ನು ಕೂಡ ನಾವು ಗಮನಿಸಬೇಕು. ಸ್ವರ್ಗ, ನರಕ, ಪುನರ್ಜನ್ಮ, ಕರ್ಮ, ಪರಮಾತ್ಮ ಇವುಗಳೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಸಂಗತಿಗಳು ಅಂತಾದರೆ, ಇವೆಲ್ಲ ವ್ಯರ್ಥವಾದಂಥ ಸಂಗತಿಗಳು, ಪ್ರಮಾಣರಹಿತವಾದಂಥ ಸಂಗತಿಗಳು ಅಂತಾದರೆ, ಮತ್ತೊಂದು ಮಾತು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ ಮಾತೇನಿದೆ ಅದು ಒಂದನ್ನು ಕೂಡ ನಾವು ಗಮನಿಸಬೇಕು. ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿ ನಾಮನ ಪಸ್ಯ ವಶೇ ಸಕಲಂ ಕಥಮೇವ ಚ ನಿತ್ಯ ಸುಖಂ ನ ಭವೇತ್. ನಮಗೆಲ್ಲರಿಗೂ ನಿಯಾಮಕನಾಗಿ ಒಬ್ಬ ಈಶ್ವರ ಅಂತ ನಾವು ಇಲ್ಲದೆ ಹೋದರೆ ಕಥಮಸ್ಯ ವಶೇ ಜಗದೇ ತದಭೂತ್, ಈ ಜಗತ್ತು ಪರಾವಲಂಬಿ ಯಾಕಾಗಿರ್ತಿತ್ತು? ಈಗಿದು ಪರಾವಲಂಬಿ ಆಗಿದೆ. ನಾವು ಮಾಡಬೇಕಾದಂಥ ಎಲ್ಲ ಕೆಲಸಗಳನ್ನು, ನಾವು ಮಾಡ್ತೀವಿ ಅಂತ ಅಂದ್ಕೊಂಡಂಥ ಎಲ್ಲ ಕೆಲಸಗಳನ್ನು ನಮ್ಮ ಇಚ್ಛೆಗನುಸಾರವಾಗಿ ನಾವು ಮಾಡಲಾರೆವು. ಪೂರ್ಣವಾಗಿ ಸುಖ ಅನುಭವಿಸಬೇಕು ಅಂತ ಅಂದ್ಕೋದು ನಾವು ಪ್ರಯತ್ನ ಪಡ್ತೀವಿ, ಅಭಿಲಾಷೆ ಪಡ್ತೀವಿ. ಆದರೆ ಅಂಥ ಸುಖ ನಮಗೆ ಯಾವತ್ತೂ ಕೂಡ ಮರೀಚಿಕೆಯಾಗಿ ಉಳಿದಿರ್ತದೆ. ಮತ್ತೊಬ್ಬರು ಯಾರಿಗೋ ಒಳ್ಳೇದು ಮಾಡ್ಬೇಕಂತ ಹೋಗ್ತೀವಿ, ಮತ್ತೊಬ್ಬರು ಯಾರಿಗೋ ಕೆಡಕನ್ನು ಮಾಡ್ಬೇಕಂತ ಹೋಗ್ತೀವಿ. ಈ ರೀತಿಯಾಗಿ ಏನು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಯಾವ ಅಪೇಕ್ಷೆನೂ ಕೂಡ ನಮ್ಮ ಮನಸ್ಸಿಗೆ ತಕ್ಕಂತೆ ಈಡೇರೋದಿಲ್ಲ. ಇದೆಲ್ಲ ಏನು ತೋರಿಸ್ತದೆ ಅಂದರೆ ಕಥಮಸ್ಯ ವಶೇ ಜಗದೇ ತದಭೂತ್, ಈ ಜಗತ್ತೆಲ್ಲ ಯಾವನೋ ಒಬ್ಬನ ಅಧೀನದಲ್ಲಿದೆ ಅಂತ ಅನ್ನೋದನ್ನು ತೋರಿಸ್ತದೆ. ಯದಿನಾಮನ ತಸ್ಯ ವಶೇ ಸಕಲಂ, ಈ ಜಗತ್ತು ಒಂದು ವೇಳೆ ಯಾರ್ದಾದ್ರೂ ಒಬ್ಬರ ಒಂದು ಪರಾಶಕ್ತಿಯ ಅಧೀನದಲ್ಲಿ ಇಲ್ಲದೆ ಹೋಗಿದ್ದರೆ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್, ಇದಕ್ಕೆ ಸದಾ ಸುಖ ಯಾಕಿರ್ತಿರ್ಲಿಲ್ಲ? ನಿತ್ಯ ಸುಖ ಇರಬೇಕು ನಮಗೆ. ಆ ಸುಖಕ್ಕೆ ಯಾವತ್ತೂ ಕೂಡ ಸ್ಥಿತಿ ಇರಬಾರ್ದು ಅಂತ ನಮ್ಮ ಆಲೋಚನೆ, ಎಲ್ಲರದ್ದು ಆಲೋಚನೆ ಇದೆ. ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ರೀತಿಯಾದಂಥ ಜಂತುಗಳಿಗೂ ಕೂಡ ಸುಖನೇ ಆಗಬೇಕು, ದುಃಖ ಸ್ವಲ್ಪ ಕೂಡ ಆಗಬಾರ್ದು ಅಂತ ಎಲ್ಲರದ್ದು ಆಲೋಚನೆ. ಒಂದು ವೇಳೆ ನಾವು ಪರಾವಲಂಬಿಗಳಲ್ಲದೇ ಇದ್ದರೆ, ನಾವು ಸ್ವತಂತ್ರರಾದರೆ ನಮಗೆ ಸುಖ ಯಾಕಿಲ್ಲ? ಪೂರ್ಣ ಪ್ರಮಾಣದ ಸುಖ ನಮಗೆ ಸಿಗ್ತಿಲ್ಲ. ಯಾಕೆ ಪೂರ್ಣ ಪ್ರಮಾಣದ ಸುಖ ನಮಗೆ ಸಿಗ್ತಿಲ್ಲ ಅನ್ನೋ ಸಂಗತಿನೇ ನಾವು ಪರತಂತ್ರರು, ನಾವು ಪರಾಧೀನರು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತದೆ. ನಾವು ಪರಾಧೀನರು ಅಂತಂದರೆ
ಇನ್ನೊಬ್ಬರ ಅಧೀನರು ಆಗಿದ್ದೇವೆ ನಾವು ಅಂತಂದರೆ ನಮ್ಮನ್ನು ಆಳುವಂಥ ಶಕ್ತಿ ಒಂದು ಇದ್ದಿರಬೇಕು ಅಂತ ಈ ಯುಕ್ತಿ ಏನಿದೆ ಇದು ಶಾಸ್ತ್ರದ ರೂಪದಲ್ಲೂ ಇದ್ದದ್ದು ಯುಕ್ತಿ ಮತ್ತು ಕೇವಲ ಯುಕ್ತಿ ಅಲ್ಲ, ಇದು ಯುಕ್ತಿಯೂ ಹೌದು ಶಾಸ್ತ್ರವೂ ಹೌದು. ಹಾಗಾಗಿ ಈ ಒಂದು ಯುಕ್ತಿಯನ್ನು ಮನುಷ್ಯನಿಗೆ ಅವನನ್ನು ನಿಯಂತ್ರಣ ಮಾಡುವಂಥ ಒಂದು ಶಕ್ತಿಯ ಮನವರಿಕೆ ಮಾಡಿಕೊಳ್ಳೋದಕ್ಕಾಗಿ ಇದನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಪ್ರಯೋಗ ಮಾಡಿದ್ದಾರೆ. ಅಂಥದೇ ಒಂದು ಮಾತನ್ನು ಈ ರಾಮಾಯಣದಲ್ಲೂ ಕೂಡ ರಾಮ ಜಾಬಾಲಿ ಋಷಿಗಳಿಗೆ ಪ್ರಶ್ನೆ ಮಾಡಿದ. ಸೋಹಂ ಪಿತುರ್ ನಿಯೋಗಂತು ಕಿಮರ್ಥಂ ನಾನು ಪಾಲೆಯೇ. ಹೀಗೆ ಕರ್ಮಗಳು ಮನುಷ್ಯನ ಆಗುಹೋಗುಗಳನ್ನು ನಿಯಂತ್ರಿಸೋದರಿಂದ ನಾನು ಸತ್ಯವನ್ನು ಏನಕ್ಕೇನ ಪ್ರಕಾರೇಣ ಪಾಲನೆ ಮಾಡಲೇಬೇಕು. ಕ್ಷಾತ್ರಂ ಧರ್ಮಮಹಂ ಚಕ್ಷೆ ಹಿ ಅಧರ್ಮಂ ಧರ್ಮ ಸಂಹಿತಂ. ಕ್ಷತ್ರಿಯ ಧರ್ಮವನ್ನು ಬೇಕಾದ್ರೆ ನಾನು ಪರಿತ್ಯಾಗ ಮಾಡ್ತೇನೆ, ಆದರೆ ಸತ್ಯವನ್ನು ಮಾತ್ರ ಪರಿತ್ಯಾಗ ಮಾಡಲಿಕ್ಕೆ ಸಮರ್ಥ ಇಲ್ಲ, ನಾನು ಸಿದ್ಧನಿಲ್ಲ, ಅಪೇಕ್ಷೆ ಪಟ್ಟಿಲ್ಲ. ಯಾಕೆಂದರೆ ಆ ಕ್ಷತ್ರಿಯ ಧರ್ಮ ಅದು ವೈಭವ ಕಾಮ ಇದರದೇ ಪ್ರಾಧಾನ್ಯವುಳ್ಳದ್ದು. ಕ್ಷತ್ರಿಯ ಧರ್ಮ ಅಂತಂದರೆ ಅದರಲ್ಲಿ ತ್ಯಾಗ ಕರುಣೆ ಅಹಿಂಸೆ ಇತ್ಯಾದಿಗಳಿಗೆ ಬೆಲೆ ಇಲ್ಲ, ಸತ್ಯಕ್ಕೆ ಅಲ್ಲಿ ಬೆಲೆ ಇಲ್ಲ. ಹಾಗಾಗಿ ಕ್ಷತ್ರಿಯ ಧರ್ಮವನ್ನೇ ನಾನು ಬೇಕಾದ್ರೆ ತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಕಾಯೇನ ಕುರುತೆ ಪಾಪಂ ಮನಸಾ ಸಂಪ್ರದಾರ್ಯ ಚ ಅನೃತಂ ಜಿಹ್ವಯಾಚಾಹ ತ್ರಿವಿಧಂ ಕರ್ಮಪಾತಕಂ. ಮನುಷ್ಯ ಮಾಡುವಂಥ ಪಾಪಗಳೇನಿವೆ ಅದು 3 ವಿಧವಾದದ್ದು. ತ್ರಿವಿಧಂ ಕರ್ಮ ಪಾತಕಂ. ಮನಸ್ಸಿನಲ್ಲಿ ಮೊದಲು ಇಂಥ ಒಂದು ಪಾಪ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಮನುಷ್ಯ. ಇದು ಮಾನಸಿಕವಾದಂಥ ಪಾಪ ಮೊದಲನೇದ್ದು. ಆಮೇಲೆ ಅನೃತಂ ಜಿಹ್ವಯಾ ಚಾಹ, ನಾನು ಇಂಥದ್ದೊಂದು ಕೆಲಸವನ್ನು ಮಾಡಬೇಕು ಅಂತ ಮಾಡಿದ್ದೇನೆ, ಇಂಥದ್ದೊಂದು ಪಾಪ ಕಾರ್ಯವನ್ನು ನಾನು ಮಾಡಬೇಕಂತ ಮಾಡಿದ್ದೇನೆ ಅನ್ನೋದನ್ನು ತನ್ನ ಸುತ್ತಮುತ್ತಲಿನವರಿಗೆ ಮಿತ್ರರಿಗೆ ಬಾಂಧವರಿಗೆಲ್ಲ ಹೇಳಿ ಅವರ ಸಹಾಯವನ್ನು ಪಡ್ಕೊಂಡು ಕಾಯೇನ ಕುರುತೆ ಪಾಪಂ, ಕೊನೆಯೊಮ್ಮೆ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ ತನ್ನ ಶರೀರದ ಮೂಲಕವಾಗಿ. ಅದಕ್ಕಾಗಿ ಕಾಯ ವಾಚ ಮನಸ ಏನೇನು ಪಾಪಗಳನ್ನು ಮಾಡಿರ್ತೀವಿ ಆ ಪಾಪಗಳನ್ನೆಲ್ಲ ಕ್ಷಮೆ ಮಾಡುವಂತ ನಾವು ಭಗವಂತನ ಕೇಳ್ಕೊಳ್ಳೋದು. ಇಂಥ 3 ರೀತಿಯಾದ ಪಾಪಗಳೇನಿವೆ ಇವುಗಳಲ್ಲಿ ಯಾವೊಂದು ಪಾಪವನ್ನು ಕೂಡ ನಾನು ಮಾಡಲಿಕ್ಕೆ ಸಿದ್ಧನಿಲ್ಲ. ಮಾನಸಿಕವಾದದ್ದಾಗಲಿ ವಾಚಿಕವಾದದ್ದಾಗಲಿ ಅಥವಾ ಶಾರೀರಿಕವಾದಂಥ ಪಾಪವನ್ನಾಗಲಿ ಮಾಡಲಿಕ್ಕೆ ನಾನು ಯಾವುದೇ ರೀತಿಯಲ್ಲೂ ಸಿದ್ಧನಿಲ್ಲ. ಭೂಮಿ ಕೀರ್ತಿ ಯಶೋ ಲಕ್ಷ್ಮೀ, ಈ ಜಗತ್ತಿನಲ್ಲಿ ಸತ್ಯವನ್ನು ಅವಲಂಬಿಸಿಕೊಂಡು ಯಾರಿರ್ತಾರೆ ಅವನಿಗೆ ಭೂಮಿ ಅಂದರೆ ಸಂಪತ್ತು, ಕೀರ್ತಿ, ಅವನಿಗೆ ಪರಮಾತ್ಮನ ಪ್ರೀತಿ ಇದೆಲ್ಲವೂ ಕೂಡ ತಾನಾಗಿ ಹರಿದು ಬರ್ತದೆ. ಅವನು ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಸತ್ಯವೊಂದನ್ನು ಅವಲಂಬಿಸಿಕೊಂಡಿರ್ಲಿಕ್ಕೆ ಆತ ಪ್ರಯತ್ನ ಪಟ್ಟರೆ ಸಾಕು. ನಿಮ್ಮ ಮಾತಿನಂತೆ ನಾನು ನಡ್ಕೊಂಡ್ರೆ ಅದು ದುಷ್ಟರ ಮಾರ್ಗ ಆದೀತು, ಸಜ್ಜನರ ಮಾರ್ಗ ಆಗ್ಲಿಕ್ಕಿಲ್ಲ. ಅದು ಅರಣ್ಯವಾಸ ಮಾಡ್ತೀನಿ ಅಂತ ತಂದೆ ಎದುರಿಗೆ ಪ್ರತಿಜ್ಞೆ ಮಾಡಿದೆ. ಈಗ ತಮ್ಮ ಬಂದ ಅಂತ ಹೇಳಿ ಅವನ ಮಾತಿಗೆ ಬೆಲೆ ಕೊಟ್ಟು ಆ ತಂದೆಯ ಮಾತನ್ನು ಮೀರೋದು ಹೇಗೆ? ಸ್ಥಿರಾಮಯ ಪ್ರತಿಜ್ಞಾತ, ನಾನು ತಂದೆಯ ಸನ್ನಿಧಾನದಲ್ಲಿ ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆಯನ್ನು ಕೇಳಿಗೆ ಕೈಗೆ ಬಹಳ ಸಂತೋಷ ಆಯಿತು. ಆ ಪ್ರತಿಜ್ಞೆಯನ್ನು ನಾನು ಮುರಿಯೋದು ಹೇಗೆ? ಅದು ಸಾಧ್ಯವಿಲ್ಲ. ಕಾಡಿನಲ್ಲಿದ್ದು ಶರೀರ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ನಾನು ವನವಾಸ ಮಾಡ್ತೇನೆ, ಆ ಮೂಲಕವಾಗಿ ಜೀವನ ನಿರ್ವಹಣೆ ಮಾಡ್ತೇನೆ. ಯಾವ ಕರ್ಮ ನಮಗೆ ಐಹಿಕವಾಗಿ ಮತ್ತು ಪಾರತ್ರಿಕವಾಗಿ ಏಳಿಗೆಯನ್ನು ಮಾಡಬಲ್ಲದೋ ಅಂಥ ಕೆಲಸವನ್ನೇ ನಾನು ಮಾಡ್ತೇನೆ. ಹೀಗೆ ನಾನಾ ರೀತಿಯಾಗಿ ಉತ್ತರಗಳನ್ನು ಹೇಳಿದ ಜಾಬಾಲಿಗಳಿಗೆ. ಹೇಳಿ ಅವನಿಗೆ ಅವರ ನಾಸ್ತಿಕವಾದವನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ ರಾಮನಿಗೆ. ಅದನ್ನು ಖಂಡಿಸಿದ. ಸತ್ಯಂ ಧರ್ಮಂ ಚ ಪರಾಕ್ರಮಂ ಚ ಭೂತಾನುಕಂಪಾಂ ಪ್ರಿಯವಾದಿತಾಂ ಚ ದ್ವಿಜ ಅತಿಥಿ ದೇವ ಪೂಜನಂ ಚ ಪಂಥಾನ ಮಾಹು ತ್ರಿದಿವಶ್ಚ ಸಂತಹ. ಸದ್ಗತಿಗೆ ಮಾರ್ಗಗಳು ಯಾವುದು? ಸುಲಭವಾದ ಮಾರ್ಗಗಳು ಯಾವುದು ಅಂದರೆ ಒಂದು ಸತ್ಯ, ಧರ್ಮಾಚರಣೆ, ಪರಾಕ್ರಮ, ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರಾಣ ಪರಿತ್ಯಾಗ ಮಾಡುವುದು, ಮತ್ತು ಭೂತಾನುಕಂಪ, ಪ್ರಾಣಿಗಳಿಗೆ ದಯೆ ತೋರಿಸೋದು, ಪ್ರಿಯವಾದಿತ, ಇನ್ನೊಬ್ಬರಿಗೆ ಪ್ರಿಯವಾಗುವಂತೆ ಮಾತನಾಡುವುದು, ಜ್ಞಾನಿಗಳಾದವರಿಗೆ ದೇವತೆಗಳಾದವರಿಗೆ ಅತಿಥಿಗಳಿಗೆ ಗೌರವ ಸತ್ಕಾರಗಳನ್ನು ಸಲ್ಲಿಸೋದು. ಇದು ಸದ್ಗತಿ ಹೊಂದಲಿಕ್ಕೆ ಕಾರಣ ಅಂತ
ಸಜ್ಜನರಾದವರು ಹೇಳ್ತಾರೆ, ನೀವು ಚಾರ್ವಾಕ ಧರ್ಮವನ್ನ ಉಪದೇಶ ಮಾಡ್ತಿದ್ದೀರಿ, ನಮ್ಮ ತಂದೆಗೂ ನೀವು ಹೀಗೆ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ, ಅವನ ಆಸ್ಥಾನದಲ್ಲಿ ಕೂಡ ನೀವು ಗುರುಗಳಾಗಿದ್ರಿ. ನಮ್ಮ ತಂದೆ ತಪ್ಪೇನಾಗಿತ್ತು ಅಂತಂದ್ರೆ ನಿಮ್ಮಂಥವ್ರನ್ನ ಆಸ್ಥಾನದಲ್ಲಿ ಇಟ್ಕೊಂಡಲ್ಲ, ಅದೇ ಅವನ ತಪ್ಪಾಗಿತ್ತು. ನಿಂದಾಮ್ಯಹಂ ಕರ್ಮ ಪಿತುಹು ಕೃತಂ ತತ್. ನಮ್ಮ ತಂದೆ ಏನು ಕರ್ಮ ಮಾಡಿದ, ಅದು ನಿಮ್ಮನ್ನು ಇಟ್ಕೊಳ್ಳೋದ್ರ ಮೂಲಕ, ನಿಮ್ಮನ್ನು ತನ್ನ ಆಸ್ಥಾನದಲ್ಲಿ ಗುರುಗಳು ಅಂತ ಸ್ವೀಕಾರ ಮಾಡೋದ್ರ ಮೂಲಕ ಅವನೇನು ತಪ್ಪು ಕೆಲಸ ಮಾಡಿದ್ದ, ಅದನ್ನೇ ನಾನು ಖಂಡನೆ ಮಾಡ್ತೇನೆ, ಅದನ್ನು ತಿರಸ್ಕಾರ ಮಾಡ್ತೇನೆ. ಯಥಾ ಹಿ ಚೋರಃ ಸ ತಥಾ ಹಿ ಬುದ್ಧಃ ತಥಾಗತಂ ನಾಸ್ತಿಕಮತ್ರ ವಿದ್ಧಿ ತಸ್ಮಾದ್ಧಿ ಯಃ ಶಂಕ್ಯತಮ ಪ್ರಜಾನಾಂ ಸ ನಾಸ್ತಿಕೇನ ಅಭಿಮತಃ ಬುಧ ಸ್ಯಾತ್. ಈ ಶ್ಲೋಕ ಏನಿದೆ ಕೆಲವು ರಾಮಾಯಣ ಗ್ರಂಥಗಳಲ್ಲಿ ಇಲ್ಲ. ಬುದ್ಧನ ಉಪದೇಶ, ಗೌತಮ ಬುದ್ಧ ಉಪದೇಶ ಮಾಡಿದ್ದು ವೇದ ಮೊದಲಾದಂಥ ಶಾಸ್ತ್ರಗಳು ಪ್ರಮಾಣ ಅಲ್ಲ, ಅದನ್ನೆಲ್ಲ ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕಾಗಿಲ್ಲ, ಅವನ ಅನುಸರಣೆಯನ್ನು ಕೂಡ ಮಾಡಬೇಕಾಗಿಲ್ಲ ಅಂತ ಹೇಳ್ತದೆ ಗೌತಮ ಬುದ್ಧನ ಮಾತು, ಅವನ ಶಾಸ್ತ್ರ. ಅವನು ಮೂಲ ದೃಷ್ಟಿಯಿಂದ ಗೌತಮ ಬುದ್ಧ ಏನನ್ನು ಉಪದೇಶ ಮಾಡಿದ್ದ ಅಂತನ್ನೋದು ಆ ಉಪದೇಶವನ್ನು ಕೇಳಿದವರಿಗೆ ಯಾರಿಗೂ ಸರಿಯಾಗಿ ಅರ್ಥ ಆಗಲಿಲ್ಲ. ಕೇಳಿದಂಥ ಕೆಲವರು ದೇವತೆಗಳು ಮೊದಲಾದವರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು ಅವನನ್ನು. ಚಿಕ್ಕ ಮಗುವಾಗಿದ್ದಾಗಲೇ ಆತ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಕೂಡ ಒಂದು ಕಡೆ ಇದೆ. ಹಾಗಾಗಿ ಆತ ಏನು ಮೋಹಕವಾಗಿ ಭ್ರಾಮಕವಾಗಿ ಉಪದೇಶ ಮಾಡಿದ ಅದನ್ನು ತಿಳ್ಕೊಳ್ಳುವವರು ಜ್ಞಾನಿಗಳಾದವರು ಸರಿಯಾಗಿ ಅರ್ಥ ಮಾಡಿಕೊಂಡ್ರು. ಆದರೆ ಆ ರೀತಿಯಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಬಹಳ ಕಡಿಮೆ. ಇವತ್ತಿನ ಬೌದ್ಧ ಧರ್ಮ ಏನಿದೆ ಅದು ವೈದಿಕ ಧರ್ಮಕ್ಕೆ ವಿರುದ್ಧವಾದದ್ದು. ವೇದಾದಿ ಶಾಸ್ತ್ರಗಳನ್ನು ಪ್ರಮಾಣ ಅಂತ ನಂಬಬೇಕಾಗಿಲ್ಲ, ಯಜ್ಞ ಯಾಗಾದಿ ಕ್ರಿಯೆಗಳನ್ನು ಪ್ರಮಾಣ ಅಂತ ನಂಬಬೇಕಾಗಿಲ್ಲ ಅಂತ ಹೇಳ್ತದೆ ಇವತ್ತಿನ ಬೌದ್ಧ ಶಾಸ್ತ್ರ. ಹಾಗಾಗಿ ಆ ಬೌದ್ಧ ಶಾಸ್ತ್ರ ಅವನು ಕೂಡ ಬೌದ್ಧ ಶಾಸ್ತ್ರವನ್ನು ರಚನೆ ಮಾಡಿದಂಥವನು ಕೂಡ ನಾಸ್ತಿಕನೇ ಆಗಿದ್ದಾನೆ ಅಂತ. ಆದ್ದರಿಂದ ನಾಸ್ತಿಕರಿಗೆ ವೇದಾದಿ ಶಾಸ್ತ್ರಗಳನ್ನು ಅಪ್ರಮಾಣ ಅಂತ ಹೇಳುವವರಿಗೆ ಸಮಾಜದಲ್ಲಿ ಯಾವ ಮಾನ್ಯತೆಯೂ ಇರಬಾರ್ದು, ಅವನ ಕಡೆ ನೋಡಿಯೂ ಕೂಡ ನೋಡಬಾರ್ದು ಅಂತ ಹೇಳ್ತದೆ. ತಸ್ಮಾದ್ಧಿ ಯಃ ಶಂಕ್ಯತಮಃ ಪ್ರಜಾನಾಂ ಸ ನಾಸ್ತಿಕೇನ ಅಭಿಮುಖ ಬುಧಸ್ಯ. ಅವನು ನೋಡು ಕೂಡ ನೋಡಬಾರ್ದು. ಆಕಸ್ಮಿಕವಾಗಿ ನಾಸ್ತಿಕ ಏನಾದರೂ ಕಣ್ಣಿಗೆ ಬಿದ್ದರೆ ಸೂರ್ಯನನ್ನು ನೋಡಿ ಶುದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳ್ತದೆ. ಒಂದು ಆಕಸ್ಮಿಕವಾಗಿ ನಾಸ್ತಿಕನನ್ನು ನೋಡಿದ ಕೂಡಲೇ ನಮ್ಮ ಬುದ್ಧಿಗೇನು ಬದಲಾವಣೆ ಆಗಲಿಕ್ಕಿಲ್ಲ. ಹಾಗಂತ ಹೇಳಿ ನಾವು ಒಂದು ಬಾರಿ ಅದನ್ನು ಸಡಿಲ ಬಿಟ್ಟರೆ ಆ ನಾಸ್ತಿಕರ ಒಡನಾಟ ಅವ್ರ ಸಂಪರ್ಕ ಹೆಚ್ಚಿದರೆ ಅದ್ರ ಮೂಲಕವಾಗಿ ಕ್ರಮೇಣ ನಮ್ಮ ಧರ್ಮದಲ್ಲಿ ನಮಗೊಂದು ಶುದ್ಧ ಏನಿರ್ತದೆ ಅದು ಸಡಿಲಾಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅಂಥವ್ರನ್ನ ಸಮೀಪ ಸೇರಿಸಬಾರ್ದು, ಅಂಥವ್ರನ್ನ ದೂರ ಇಟ್ಟಿರಬೇಕು ಅಂತ ಹೇಳ್ತದೆ ಶಾಸ್ತ್ರ. ಇನ್ನು ಬೌದ್ಧ ಶಾಸ್ತ್ರ ಅಂತ ಇಲ್ಲಿ ಮಾತೇನು ಬಂತು, ಇದು ರಾಮಾಯಣ ಕಾಲದಲ್ಲಿ ಆ ಬುದ್ಧನ ಜನನ ಇನ್ನೂ ಕೂಡ ಆಗಿರಲಿಲ್ಲ. ಹಾಗಾಗಿ ವಾಲ್ಮೀಕಿಗಳು ತಮ್ಮ ರಚನೆಯಾದಂಥ ಈ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಆನಂದ ರಾಮಾಯಣದಲ್ಲಾಗಲಿ ಈ ಬುದ್ಧನ ಬಗ್ಗೆ ಪ್ರಸ್ತಾವ ಮಾಡೋದು ಅಷ್ಟು ಉಚಿತವಾಗಿ ಕಾಣೋದಿಲ್ಲ. ವಾಲ್ಮೀಕಿ ರಾಮಾಯಣದ ರಚನೆ ಆದ ಬಳಿಕ ಎಷ್ಟೋ ಕಾಲ ಆದಮೇಲೆ ಈ ಬೌದ್ಧ ಶಾಸ್ತ್ರ ಇತ್ಯಾದಿ ರಚನೆ ಆಗಿತ್ತು. ಹಾಗಾಗಿ ಈ ಶ್ಲೋಕ ಏನಿದೆ ಮೂಲ ರಾಮಾಯಣದಲ್ಲಿ ಸೇರಿದ್ದಲ್ಲ, ಪ್ರತ್ಯೇಕವಾಗಿ ಆಮೇಲೆ ಯಾರೋ ಸೇರಿಸಿದ್ದು ಅಂತ ಬಹುತೇಕ ಜನ ಅಭಿಪ್ರಾಯ ಪಡ್ತಾರೆ. ಅಂತೂ ಆ ಬೌದ್ಧ ಶಾಸ್ತ್ರ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಆ ಬೌದ್ಧ ಶಾಸ್ತ್ರ ಏನನ್ನು ಹೇಳ್ತದೆ, ಅದ್ರ ತತ್ವ ಏನು, ಅದರ ಸಿದ್ಧಾಂತ ಏನು ಅನ್ನೋದನ್ನು ತಿಳ್ಕೊಂಡು ನಾವು ಮುಂದಿನ ಕಥೆಯನ್ನು ಗಮನಿಸಬೇಕು. ಬೌದ್ಧ ಶಾಸ್ತ್ರದಲ್ಲಿ ಹೀನಯಾನ ಮಹಾಯಾನ ಅಂತ ಎರಡು ಪ್ರಧಾನವಾದಂಥ ಕವಲುಗಳು, ವೈಭಾಷಿಕರು, ಸೂತ್ರಾಂತಿಕರು, ಯೋಗಾಚಾರ್ಯರು, ಮಾಧ್ಯಮಿಕರು ಅಂತ ಹೀಗೆ 4 ಭಾಗಗಳು. ಅದರಲ್ಲೇ ತೀರಾ ಸೂಕ್ಷ್ಮವಾಗಿ ಒಂದೊಂದು ಅಭಿಪ್ರಾಯವನ್ನು ಮಾನ್ಯ ಮಾಡುವವರು, ಮಾನ್ಯ ಮಾಡದೇ ಇರುವವರು, ಹೀಗೆ ಅವರಲ್ಲಿ ಬೇರೆ ಬೇರೆ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಷ್ಟೇ. ಸ್ವಯಂ ಗೌತಮ ಬುದ್ಧ ದೇವರನ್ನು ನಂಬುತ್ತಿದ್ದೇ ಇಲ್ಲವೇ ಅಂತ ಒಂದು ಪ್ರಶ್ನೆ. ಅದಕ್ಕೆ ಅಭಿಧರ್ಮ ಪಿಟಕ, ಸೂತ್ರ ಪಿಟಕ ಇಂಥ ಕೆಲವು ಗ್ರಂಥಗಳು, ಅದರಲ್ಲಿ ಅದನ್ನು ಅಭಿಧರ್ಮ ಪಿಟಕ ಅಂತ ಸಂಸ್ಕೃತ ಶಬ್ದ ಏನಿದೆ ಅದನ್ನು ಅಭಿಧಮ್ಮ ಪಿಟಕ, ಸುತ್ತ ಪಿಟಕ ಅಂತ ಹೀಗೆ ಕರೀತಾರೆ. ಧರ್ಮ ಇದ್ದುದನ್ನು ಪಾಲಿ ಭಾಷೆಯಲ್ಲಿ ಅದು ಧಮ್ಮ ಅಂತ ಆಯಿತು, ಸೂತ್ರ ಇದ್ದದ್ದು ಸುತ್ತ, ಪಿಟಕ ಅಂದರೆ ಬುಟ್ಟಿ. ಒಂದು ಬುಟ್ಟಿಯಲ್ಲಿ ಹಣ್ಣುಗಳನ್ನು ತರಕಾರಿಗಳನ್ನು ಹೇಗೆ ತುಂಬಿಕೊಂಡು ಹೋಗ್ತೀವಲ್ಲ ನಾವು, ಹಾಗೆ ಧಾರ್ಮಿಕ ಉಪದೇಶಗಳನ್ನು ತುಂಬಿದಂತಹ ಪಿಟಕ ಅಂದರೆ ಬುಟ್ಟಿ ಅನ್ನೋ ಅರ್ಥದಲ್ಲಿ ಆ ಗ್ರಂಥಗಳನ್ನು ಕರೀತಾರೆ. ಅಲ್ಲಿ
ಗೌತಮ ಬುದ್ಧನ ಅನುಯಾಯಿಗಳ ನಡುವೆ ಒಬ್ಬ ಬ್ರಾಹ್ಮಣನಾದವನು ಗೌತಮ ಬುದ್ಧನ ಕೇಳಿದಂತೆ, ಪರಮಾತ್ಮ ಅನ್ನೋ ನಿದ್ದಾನೋ ಇಲ್ವೋ, ದೇವರು ಅನ್ನೋ ನಿದ್ದಾನೋ ಇಲ್ವೋ, ಇದಕ್ಕೆ ನನಗೆ ಸ್ಪಷ್ಟವಾದಂಥ ಉತ್ತರ ಕೊಡು ಅಂತ ಗೌತಮ ಬುದ್ಧನನ್ನ ಒಬ್ಬ ಜಿಜ್ಞಾಸು ಕೇಳಿದ. ಅನೇಕ ಜಿಜ್ಞಾಸುಗಳಾದವರು ನಾನಾ ರೀತಿಯಾಗಿ ಒಂದು ಪ್ರಶ್ನೆ ಮಾಡ್ತಿದ್ರು. ಈ ಥರ ಕೇಳಿದ. ಆಗ ಗೌತಮ ಬುದ್ಧ ಏನು ಹೇಳಿದ ಅಂತಂದ್ರೆ, ಪರಮಾತ್ಮ ಇದ್ದಾನೋ ಇಲ್ಲೋ ಅನ್ನುವಂಥ ಸಂಗತಿಯನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ, ದೇವರು ಇದ್ರೇನು ಬಿಟ್ರೇನು ನಮಗೆ ಅಂತ ಹೇಳ್ಬಿಟ್ಟ ಅವನು. ಹೀಗೊಂದು ಆ ಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ. ಯಾಕೆ ಅಂತಂದ್ರೆ, ನಿಮ್ಮ ಸಮಸ್ಯೆ ಏನು, ಯಾತಕ್ಕಾಗಿ ಪರಮಾತ್ಮ ಇದ್ದಾನೋ ಇಲ್ಲೋ ಅಂತ ನೀವು ಆಲೋಚನೆ ಮಾಡಬೇಕು. ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ನಮ್ಮ ಸಮಸ್ಯೆ ಏನು, ನಮ್ಮ ಅಪೇಕ್ಷೆ ಏನು, ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಈಗ ನಾನು ಹಿಂದೆ ಹೇಳಿದಂತೆ ಎಲ್ಲರಿಗೂ ಪೂರ್ಣ ಪ್ರಮಾಣದ ಸುಖ ಬೇಕು. ಆ ಸುಖಕ್ಕೂ ಸ್ವಲ್ಪವೂ ಕೂಡ ಕುಂದು ಕೊರತೆ ಆಗಬಾರ್ದು. ನಿಮಗೆ ಸುಖ ಬೇಕು, ಆದರೆ ನಿಮಗೆ ಪೂರ್ಣ ಸುಖ ಇಲ್ಲ, ದುಃಖವೇ ಹೆಚ್ಚಾಗಿದೆ. ದುಃಖ ನಿಮಗೆ ಹೆಚ್ಚಾಗಿದೆ ಅಂತನ್ನೋದು ಮೊದಲನೇ ಸತ್ಯ. ಆ ದುಃಖಕ್ಕೆ ಕಾರಣ ಏನು ಅಂದರೆ ಆಸೆ, ಕೃಷ್ಣ, ಅದು ಎರಡನೇ ಸತ್ಯ. ಆಸೆಯನ್ನು ಪರಿತ್ಯಾಗ ಮಾಡಿಬಿಟ್ರೆ ದುಃಖ ತಾನಾಗೆ ಹೊರಟೋಗ್ತದೆ. ಇದು ಮೂರು ಸತ್ಯ. ಇದನ್ನ ಮೂರು ಸತ್ಯಗಳು, ತ್ರಿವಿಧ ಸತ್ಯಗಳು ಅಂತ ಕರೀತಾರೆ. ವಟವೃಕ್ಷದ ಕೆಳಗೆ ಕೂತ್ಕೊಂಡು ಗೌತಮ ಬುದ್ಧ ಧ್ಯಾನ ಮಾಡಿದ್ನಲ್ಲ, ಆ ಧ್ಯಾನ ಮಾಡಿದಾಗ ಅವನಿಗೆ ಹೊರದದ್ದು ಸತ್ಯ ಇದು. ತೀರಾ ಕ್ಷುಲ್ಲಕ ಅಂತ ಅನಿಸ್ಬೋದು, ಆಸೆಯ ದುಃಖಕ್ಕೆ ಮೂಲಕ ಅಂತ ಹೇಳ್ತೀವಲ್ಲ, ಇದು ತೀರಾ ಸಾಮಾನ್ಯವಾದ ಸತ್ಯ. ಇದನ್ನು ಅಷ್ಟೊಂದು ದೊಡ್ಡ ತಪಶ್ಚರ್ಯ ಮಾಡಿ ಆತ ತಿಳ್ಕೊಳ್ಬೇಕಾದ ಕಾರಣ ಏನಿತ್ತು ಅಂತ ಅನಿಸ್ಬೋದು. ಆದರೂ ಅದು ಮನವರಿಕೆ ಆಗಬೇಕಲ್ಲ ಸತ್ಯ. ಯಾರೋ ಹೇಳಿದ್ದನ್ನು ಅವನು ಕೇಳಿದ್ದಿರಬಹುದು. ಆ ಸತ್ಯವನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕಾಗಿ ಆತ ಬುದ್ಧ ಪೂರ್ಣಿಮೆಯ ದಿವಸ ಆ ವಟವೃಕ್ಷದ ಕೆಳಗೆ ಕೂತ್ಕೊಂಡು ಈ ಜ್ಞಾನವನ್ನು ಪಡ್ಕೊಂಡ ಅಂತ ಅವನ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ನಿಮಗೆ ದುಃಖ ಬಂದಿದೆ, ಆ ದುಃಖಕ್ಕೆ ಆಸೆ ಕಾರಣ. ಆಸೆಯನ್ನು ಪರಿತ್ಯಾಗ ಮಾಡಿದರೆ ಆಯಿತು. ಆಸೆಯನ್ನು ಪರಿತ್ಯಾಗ ಮಾಡೋದು ಯಾರ ಕೈಯಲ್ಲಿದೆ? ಪರಮಾತ್ಮನ ಕೈಯಲ್ಲಿ ಏನಿಲ್ಲ. ಆಸೆಯನ್ನು ಮಾಡೋರು ಯಾರು? ನೀವೇ ಮಾಡ್ತಿದ್ದೀರಿ. ನಮ್ಮದೇ ಆದ ಕುಟುಂಬ, ಸಂಸಾರ, ಧನ, ಕನಕ, ಸ್ಥಾನ, ಮಾನ, ಇದರ ಆಸೆಗಳನ್ನ, ಇದ್ರ ಬಗ್ಗೆ ದುರಾಸೆಯನ್ನು ಪಟ್ಟವ್ರು ಯಾರು? ಈ ದುರಾಸೆಯನ್ನು ಪಟ್ಟವ್ರು ನಾವೇ ಅಂತಂದ್ಮೇಲೆ ಆ ದುರಾಸೆಯನ್ನು ಬಿಟ್ಟುಬಿಟ್ರೆ ತಾನಾಗೆ ದುಃಖ ಹೊರಟೋಗ್ತದೆ. ನೀವು ಬುದ್ಧರಾಗಿ ಬಿಡ್ತೀರಿ. ಎಲ್ಲರೂ ಬುದ್ಧರಾಗ್ಬೋದು. ಬುದ್ಧ ಅಂದರೆ ಬೋಧ ಅಂದರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಬಂದವರೆಲ್ಲರೂ ಬುದ್ಧರೇ. ಮೊದಲು ಆತ ಸಿದ್ಧಾರ್ಥನಾಗಿದ್ದ, ರಾಜಕುಮಾರನಾಗಿದ್ದ. ಆ ವಟವೃಕ್ಷದ ಕೆಳಗೆ ಅವನಿಗೆ ಜ್ಞಾನ ಬಂದಿದ್ದರಿಂದ ಆತ ಬುದ್ಧನಾದ. ಹೀಗೆ ದುಃಖ ಬಿಡಲಿಕ್ಕೆ, ದುಃಖವನ್ನು ಪರಿತ್ಯಾಗ ಮಾಡಿಕೊಂಡು ದುಃಖಕ್ಕೆ ಕಾರಣವಾದಂತಹ ಆಸೆಯನ್ನು ಪರಿತ್ಯಾಗ ಮಾಡಲಿಕ್ಕೆ ಪರಮಾತ್ಮನ ಸ್ಥಾನಮಾನ ಏನೂ ಇಲ್ಲ ಅಂತ ಹೇಳಿದ ಗೌತಮ ಬುದ್ಧ. ಅದಕ್ಕೊಂದು ಉದಾಹರಣೆ ಕೊಟ್ಟ ಅವನು ಆ ಕೇಳಲಿಕ್ಕೆ ಬಂದಂಥವರಿಗೆ. ಏನು ಉದಾಹರಣೆ ಕೊಟ್ಟ ಅಂದ್ರೆ, ಒಬ್ಬನಿಗೆ ಒಂದು ಬಾಣ ನಾಟಿದೆ. ಬಾಣದ ಏಟನ್ನು ತಿಂದು ಆತ ಒದ್ದಾಡ್ತಾ ಕೆಳಗೆ ಬಿದ್ದಿದ್ದಾನೆ. ಅಂತ ಸಂದರ್ಭದಲ್ಲಿ ನೀವು ಸುತ್ತಮುತ್ತಲಿನವ್ರು ಏನು ಮಾಡ್ತೀರಿ? ಓಡಿ ಹೋಗಿ ವೈದ್ಯನನ್ನು ಕರ್ಕೊಂಡು ಬರ್ತೀರಿ. ವೈದ್ಯನನ್ನು ಕರ್ಕೊಂಡು ಬಂದರೆ ಆ ವೈದ್ಯ ಏನು ಮಾಡ್ತಾನೆ? ಆ ಬಾಣವನ್ನು ಕಿತ್ತಿ ಹಾಕಿ ಅಲ್ಲಿ ಔಷಧೋಪಚಾರವನ್ನು ಮಾಡಿ, ಆ ಸ್ಥಳಕ್ಕೆ ಔಷಧೋಪಚಾರವನ್ನು ಮಾಡಿ, ಮತ್ತು ರೋಗಿಗೆ ಮೌಖಿಕವಾಗಿ ಕೊಡಬೇಕಾದಂಥ ಏನಾದರೂ ಔಷಧೋಪಚಾರ ಇದ್ದರೆ ಅದನ್ನೆಲ್ಲ ಕೊಟ್ಟು ಆತನ ಸ್ವಸ್ಥವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಆತ ಮಾಡಬೇಕಾದ ಕರ್ತವ್ಯ. ಅದು ಬಿಟ್ಟು ಈ ಬಾಣವನ್ನು ಯಾರು ಹೊಡೆದ್ರು, ಎಷ್ಟೊತ್ತಿಗೆ ಹೊಡೆದ್ರು, ಇದನ್ನೆಲ್ಲ ಮಾಡಬೇಕಾದ್ರು ಪೊಲೀಸರು, ಎಷ್ಟು ದೂರದಿಂದ ಹೊಡೆದ್ರು, ಇದನ್ನೆಲ್ಲ ಮಾಡಬೇಕಾದವರು ಆರಕ್ಷಕರೇ ಹೊರತು ವೈದ್ಯ ಅದನ್ನು ಮಾಡಬೇಕಾಗಿಲ್ಲ. ವೈದ್ಯನ ಕೆಲಸ ಏನು? ಆ ರೋಗಿಗೆ ಆದಂಥ ದುಃಖ ಏನು? ಬಾಣದ ಏಟಿನಿಂದ ಆದ ದುಃಖ. ಆ ಬಾಣವನ್ನು ಕಿತ್ತು ಬಿಟ್ರೆ ಅವನಿಗೆ ದುಃಖ ತಾನಾಗೆ ಪರಿಹಾರ ಆಗ್ತದೆ. ಔಷಧೋಪಚಾರ ಮಾಡಿದರೆ ಸಾಕು. ಹಾಗಾಗಿ ಬಾಣವನ್ನು ಹೊಡೆದವ್ರು ಯಾರು? ನೋಡ್ಲಿಕ್ಕೆ ಹೇಗಿದ್ದ? ಅವನ ವಯಸ್ಸೇನಿತ್ತು? ಆತ ಯಾವ ಲೋಕದಿಂದ ಬಂದವನು? ಆತನ 4 ಕೈಯೇ? ಅವನಿಗೆ 2 ಕೈಯೇ? ಅವನಿಗೇನು ರುಕ್ಮಿಣಿ ಗಂಡನೆ? ಅವನು ಪಾರ್ವತಿಯ ಗಂಡನೆ? ಅದನ್ನೆಲ್ಲ ಏನು ಆಲೋಚನೆ ಮಾಡಬೇಕಾಗಿಲ್ಲಲ್ಲ. ಹಾಗೆ ನಿಮಗೆ ಈ ದುಃಖ ಬಂದಿದೆಯಲ್ಲ, ಈ ದುಃಖ ಬರಲಿಕ್ಕೆ ಯಾರು ಕಾರಣರು? ನೀವೇ ಕಾರಣರಷ್ಟೇ. ಇನ್ನು ಯಾವನೋ ಒಬ್ಬ ಪರಲೋಕದಿಂದ ಬಂದವನು ಅಥವಾ ಪರಮಾತ್ಮನೇ, ವಿಷ್ಣುವೇ, ಶಿವನೇ ಅಂತ ಆಲೋಚನೆ ಮಾಡಬೇಕಾದ ಕಾರಣ ಇಲ್ಲ. ಹಾಗಾಗಿ ಪರಮಾತ್ಮ ಇಲ್ಲವೋ ಅಥವಾ ಇದ್ದಾನೋ ಅನ್ನೋ ಪ್ರಶ್ನೆಗೆ ಗೌತಮ ಬುದ್ಧನ ನೇರವಾಗಿ ಉತ್ತರ ಹೇಳಲಿಲ್ಲ. ಬೇಕಾಗಿಲ್ಲ ಪರಮಾತ್ಮನ ಗೊಡವೆ, ಪರಮಾತ್ಮನ ಚಿಂತೆ ನಿಮಗೆ ಅಂತ ಶಿಷ್ಯರಿಗೆ ಉಪದೇಶ ಮಾಡಿಬಿಟ್ಟ ಅಂತ ನಾವು ಆ ಗೌತಮ ಬುದ್ಧನ ಆ ಪಿಟಕಗಳಲ್ಲಿ ನೋಡ್ತೇವೆ. ಆದರೆ ಅದೇನಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳು ಅಷ್ಟೇ, ಆ ಧರ್ಮ ಮುಂದೆ ಹೋದಾಗ ಅದು ಕವಲು ಹೊಡೆದು ಬಿಡ್ತದೆ. ಗೌತಮ ಬುದ್ಧ ಇದ್ದಾಗ ಆತನ ಶಿಷ್ಯರು ಯಾರು ಕೂಡ ನಿರ್ದಿಷ್ಟವಾಗಿ ಏನನ್ನೂ ಬರೆದಿಟ್ಕೊಳ್ಳಿಲ್ಲ. ಮಧ್ವಾಚಾರ್ಯರು 30 ಗ್ರಂಥಗಳನ್ನು ರಚನೆ ಮಾಡಿದಂತೆ, ಶಂಕರಾಚಾರ್ಯರು ಕೂಡ ನಾನಾ ಗ್ರಂಥಗಳನ್ನು
ಭಜಗೋವಿಂದ ಮೊದಲಾದ ಗ್ರಂಥಗಳು, ಗೀತಾಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಇದನ್ನೆಲ್ಲ ಶಂಕರಾಚಾರ್ಯರು ರಚನೆ ಮಾಡಿದರು, ರಾಮಾನುಜರು ರಚನೆ ಮಾಡಿದರು. ಹಾಗೆ ಬುದ್ಧ ನಿರ್ದಿಷ್ಟವಾಗಿ ಏನೇನೋ ರಚನೆ ಮಾಡಲಿಲ್ಲ. ಏನೇನು ರಚನೆ ಮಾಡಲಿಲ್ಲ ಅಂತ ಅಂದಮೇಲೆ ಬುದ್ಧನ ನಿರ್ವಾಣದ ಬಳಿಕ ಕೆಲವು ರಾಜರು, ಅಶೋಕ, ಕಾನಿಷ್ಕ ಮೊದಲಾದಂಥ ರಾಜರ ಆಶ್ರಯದಲ್ಲಿ ಅವರು ಬುದ್ಧನ ಉಪದೇಶಗಳನ್ನು ಸಂಗ್ರಹಬದ್ಧಗೊಳಿಸಬೇಕು ಅಂತ ಆಲೋಚನೆ ಮಾಡಿ, ಯಾವ ರಾಜ ನನಗೂ ಸ್ಪಷ್ಟವಾಗಿ ನೆನಪಿಲ್ಲ, ಬೌದ್ಧರನ್ನು ಕರೆದ್ರು ಎಲ್ಲ ಕಡೆಯಿಂದ. ಅವ್ರು ಎಲ್ಲೆಲ್ಲೋ ಹರಡಿ ಹೋಗಿಬಿಟ್ಟಿದ್ರು ಬೌದ್ಧರು. ಅವ್ರು ಬಂದವರೆಲ್ಲ ನಮಗೆ ಗೌತಮ ಬುದ್ಧ ಹೀಗೆ ಉಪದೇಶ ಮಾಡಿದ್ದ ಅಂತ ಬೇರೆ ಬೇರೆದನ್ನೇ ಹೇಳಿದರು. ಹಾಗಾಗಿ ಹೀನಯಾನ, ಮಹಾಯಾನ, ವೈಭಾಷಿಕರು, ಸೂತ್ರಾಂತಿಕರು, ಯೋಗಾಚಾರ್ಯರು, ಮಾಧ್ಯಮಿಕರು ಅಂತ ಹೀಗೆ ನಾನಾ ಥರದ ಕೌಲು ಹೊಡೆದು ಬಿಡ್ತದೆಲ್ಲ. ಅವರವರೆಲ್ಲ ಸ್ವಲ್ಪ ವ್ಯತ್ಯಾಸ. ಬುದ್ಧ ಭಗವಂತನನ್ನು ಪರಮಾತ್ಮನ ಅವತಾರ ಅಂತ ಹೇಳಬೇಕು ಅಂತ ಕೆಲವರು, ಇಲ್ಲ ಆತ ನಮ್ಮಂತೇನೆ ಒಬ್ಬ ಜೀವನೇ, ಸಾಮಾನ್ಯ ಆತ್ಮನೇ, ಮೇಲ್ಮಟ್ಟಕ್ಕೆ ಏರಿದವನು ಅಂತ ಕೆಲವರು. ಹೀಗೆ ನಾನಾ ಥರದ ವಿವಾದಗಳು ಅವರಲ್ಲಿ. ಹೀಗೆ ಅದು ಬೌದ್ಧ ಧರ್ಮ ಮುಂದೆ ಬೆಳೆದು ಬಂದದ್ದು. ಮತ್ತು ಈ ಶ್ಲೋಕ ಇದು ಮೂಲ ವಾಲ್ಮೀಕಿ ರಾಮಾಯಣದ ಹೌದೇ ಅಲ್ಲವೇ ಅನ್ನೋದ್ರ ಬಗ್ಗೆ ಸಂದೇಹ ಇದ್ರೂ ಬೌದ್ಧ ಧರ್ಮದ ಬಗ್ಗೆ ಒಂದು ಪರಿಕಲ್ಪನೆ ಇರಲಿ, ಬೌದ್ಧ ಧರ್ಮ ಏನು ಹೇಳ್ತದೆ ಅಂತ ಒಂದು ಪರಿಕಲ್ಪನೆ ಇರಲಿ ಅಂತ ಇದನ್ನೆಲ್ಲ ಹೇಳಿದೆ. ಆದರೆ ಆ ಮುಂದೆ ಬೌದ್ಧ ಧರ್ಮ ಮುಂದುವರಿತಾ ಹೋದಂತೆ ಅದರ ಅನುಯಾಯಿಗಳು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬುದ್ಧನನ್ನೇ ಭಗವಂತನ ಸ್ಥಾನದಲ್ಲಿ ಕೂಡಿಸಿ ಆತನ ವಿಗ್ರಹಗಳನ್ನು ಮಾಡಿ ಅದನ್ನು ಅರ್ಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನೆಲ್ಲ ಆತ ಬೇಡ ಅಂತ ಹೇಳಿದ್ದ ಬುದ್ಧ, ಆದರೂ ಇವರು ಅದನ್ನು ಮಾಡಿದರು. ಪರಮಾತ್ಮನ ಗೊಡವೆನೇ ನಮಗೆ ಇಲ್ಲ, ಪರಮಾತ್ಮನ ಚಿಂತೆನೇ ನಾವು ಮಾಡಬೇಕಾಗಿಲ್ಲ ಅಂತ ಹೇಳಿದವನು ಇವರು ಅವನದೇ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಅದಕ್ಕೆ ಮಂಗಳಾರತಿ ಮಾಡಿ ಅದರಲ್ಲೇ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಬೇರೆ ಬೇರೆ ದೇಶಗಳಿಗೆಲ್ಲ ಹರಡಿತು ಅಂತ ಅವ್ರ ಕಥೆ ಇದೆ. ಅದು ಬೌದ್ಧ ಧರ್ಮದ ಇತಿಹಾಸ ಆಯಿತು. ನಾವು ಇಲ್ಲಿ ಕುಳಿತುಕೊಂಡವ್ರೀಗ ನಾವು ಪರಮಾತ್ಮನ ನಂಬಿದವರು, ವೇದಶಾಸ್ತ್ರಾದಿಗಳನ್ನು ನಂಬಿದವರು. ನಾವು ಆ ಬೌದ್ಧ ಧರ್ಮಕ್ಕೆ ಪ್ರತಿಯಾಗಿ, ಅದರ ಉಪದೇಶಗಳಿಗೆ, ಅದರ ತತ್ವಗಳಿಗೆ ಪ್ರತಿಯಾಗಿ ಏನನ್ನು ಅರ್ಥ ಮಾಡ್ಕೊಳ್ಬೇಕು. ಶಂಕರರು ಏನು ಮಾಡಿದರು? ಶಂಕರರು ಮಾಡಿದ್ದು ಕೂಡ ದೊಡ್ಡ ಕಥನೆ ಇದೆ. ಶಂಕರಾಚಾರ್ಯರು 7-8ನೇ ಶತಮಾನದಲ್ಲಿ ಅವರು ಅವತರಿಸಿ ಬಂದಿದ್ದಾಗ ಬೌದ್ಧ ಧರ್ಮ ಬಹಳ ಪ್ರಬಲ ಪರಿಸ್ಥಿತಿಯಲ್ಲಿತ್ತು. ಆಗ ಅವರು ದೇಶಾದ್ಯಂತ ಸಂಚಾರ ಮಾಡಿ ತಮ್ಮ ಅಲ್ಪ ವಯಸ್ಸಿನಲ್ಲೇ ಆ ಬೌದ್ಧ ಧರ್ಮದ ತತ್ವಗಳನ್ನೆಲ್ಲ ಖಂಡಿಸಿದರು, ವೇದಗಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರು. ಹಾಗಾಗಿ ಹಿಂದೂ ಧರ್ಮಕ್ಕೆ ಅವ್ರದ್ದು ದೊಡ್ಡ ಉಪಕಾರ. ಪಂಚಾಯತನ ಪದ್ಧತಿ, ಶಿವ, ವಿಷ್ಣು, ದುರ್ಗೆ, ಸೂರ್ಯ, ಗಣಪತಿ ಇರಬೇಕು, ಸ್ವಲ್ಪ ಅದರಿಂದ ವ್ಯತ್ಯಾಸ ಇರಬೇಕು. ಇವನ್ನೆಲ್ಲ ಪೂಜೆ ಮಾಡುವಂಥ ಪದ್ಧತಿಯನ್ನು ಅವ್ರು ಬಳಕೆಯಲ್ಲಿ ತಂದರು ಶಂಕರಾಚಾರ್ಯರು. ಭಗವದ್ಗೀತೆಗೆ ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿದರು. ಅವ್ರಿಗಿಂತ ಮೊದಲು ಕುಮಾರಿಲ ಭಟ್ಟ ಅಂತ ಒಬ್ಬ ಕೂಡ ಇದ್ದ, ನೀವೊಂದು ಕಥೆ ಓದಿದರೆ. ಆ ಕುಮಾರಿಲ ಭಟ್ಟ ಮೀಮಾಂಸಕ ಮತದವನು. ಶಂಕರಾಚಾರ್ಯರು ಅದ್ವೈತ ಮತದವರು, ಕುಮಾರಿಲ ಭಟ್ಟ ಮೀಮಾಂಸಕ ಮತದವನು. 6 ದರ್ಶನಗಳು ಅಂತ ಹಿಂದೆ ನಾನು ಹೇಳಿದ್ದೆ. ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಅಂತ ಹೇಳಿದ್ದೆ. ಅದರಲ್ಲಿ ಉತ್ತರ ಮೀಮಾಂಸಕ್ಕೆ ಸಂಬಂಧಪಟ್ಟವರು ನಾವು ಮಾಧ್ವ ವೇದಾಂತಿಗಳು, ಶಂಕರದ ಅದ್ವೈತ ವೇದಾಂತಿಗಳು ಮತ್ತು ರಾಮಾನುಜರು ವಿಶಿಷ್ಟಾದ್ವೈತ ವೇದಾಂತಿಗಳು. ಪೂರ್ವ ಮೀಮಾಂಸಾ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟವನು ಕುಮಾರಿಲ ಭಟ್ಟ, ಜೈಮಿನಿ ಅವರ ಸೂತ್ರಗಳನ್ನು ಅವಲಂಬಿಸಿದವನು ಅಂತ ನನಗೆ ನೆನಪು. ಹೀಗೆ ಅವನು ಕರ್ಮದ ವೇದೋಕ್ತವಾದಂತಹ ಕರ್ಮಗಳ ಪ್ರಾಬಲ್ಯವನ್ನು ಎತ್ತಿ ಹಿಡಿದ ಕುಮಾರಿಲ ಭಟ್ಟ. ಶಂಕರಕ್ಕಿಂತ ಮೊದಲೇ ಆತ ಜೀವಿಸಿದ್ದ. ಆತನೂ ಕೂಡ ವೈದಿಕ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದ್ದ. ಶಂಕರರು ಕೂಡ ವೈದಿಕ ಧರ್ಮವನ್ನು ಎತ್ತಿ ಹಿಡಿದರು. ಆಮೇಲೆ ಮುಂದೆ ಬಂದವರು ರಾಮಾನುಜರು, ಮಧ್ವರು, ಅವರು ಎಲ್ಲ ಕಡೆ ಭಾರತದಾದ್ಯಂತ ಸಂಚಾರ ಮಾಡಿ ಆ ಹಿಂದೂ ಧರ್ಮದ ಪ್ರಾಬಲ್ಯವನ್ನು, ಆಮೇಲೆ ಭಕ್ತಿ ಸಿದ್ಧಾಂತದ ಮಹತ್ವವನ್ನು ರಾಮಾನುಜರು ಮಾಡಿದರು ಮತ್ತು ಮಧ್ವಾಚಾರ್ಯರು ಕೂಡ ಅದನ್ನು ಮಾಡಿದರು. ಅವರವರ ಪಂಥಾನ್ಯಾಯಿಗಳು ನಾವೇನು ತಿಳ್ಕೊಳ್ಬೇಕು ಬೌದ್ಧ ಧರ್ಮಕ್ಕೆ ವಿರುದ್ಧವಾಗಿ? ಪರಮಾತ್ಮನ ಗೊಡವೆ ನಮಗೆ ಬೇಡ ಅಂತ ಹೇಳಿದ್ನಲ್ಲ ಗೌತಮ ಬುದ್ಧ, ಅದಕ್ಕೆ ಪ್ರತಿಯಾಗಿ ನಾವು ತಿಳ್ಕೊಬೇಕಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಾವ್ಯಾಕೆ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತಂದರೆ, ಗೌತಮ ಬುದ್ಧ ಏನು ಹೇಳಿದ? ಬಾಣದ ಏಟು ನಾಟಿದಾಗ ಆ ಬಾಣವನ್ನು ಕಿತ್ತು ತೆಗೆಯೋದು ವೈದ್ಯನ ಕೆಲಸ. ಆ ಬಾಣವನ್ನು ಹೊಡೆದವನು ಯಾರು, ಹೇಗಿದ್ದ, ನೋಡ್ಲಿಕ್ಕೆ ಹೇಗಿದ್ದ, ಎಷ್ಟು ಎತ್ತರ ಇದ್ದ, ಅವನ ಸ್ವರೂಪ ಇದ್ದದ್ದು, ಯಾವಾಗ ಹೊಡೆದ ಅಂತೆಲ್ಲ ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಗೌತಮ ಬುದ್ಧ ಹೇಳಿದ್ನಲ್ಲ. ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಉತ್ತರ ರೂಪವಾಗಿ ನಾವೇನು ತಿಳ್ಕೊಳ್ಬೇಕು? ಸಂಪ್ರದಾಯದಿಂದ ಬಂದಂಥ ಮಾರ್ಗ ಮತ್ತು ನನ್ನ ಆಲೋಚನೆ ಇದನ್ನು ಸೇರಿಸಿ ನಾನೇನು ಹೇಳ್ತೇನೆ ಅಂತಂದರೆ, ಬಾಣ ಅದರ ಏಟು ಒಬ್ಬ ವೈದ್ಯನಿಗೆ, ಒಬ್ಬ ರೋಗಿಗೆ ಬಿದ್ದಾಗ ಅವನ ಕಥೆ ಬೇರೆ ಆಯಿತು. ಕೆಲವೊಮ್ಮೆ
ವಿಷಪೂರಿತ ಒಂದು ಯಾವುದೋ ಒಂದು ಹಾವು ಒಬ್ಬ ರೋಗಿಯನ್ನು ಕಚ್ಚಿದಾಗ, ಒಬ್ಬ ಮನುಷ್ಯನ ಕಚ್ಚಿದಾಗ ವೈದ್ಯನನ್ನು ಕರೆಸ್ತೀರಿ. ಆತ ಆ ಕಚ್ಚಿದ ಹಾವಿನ ಪರಿಸ್ಥಿತಿಯನ್ನೆಲ್ಲ ಗಮನಿಸ್ತಾನೆ. ಹಾವಿನ ಹಲ್ಲಿನ ಗುರುತುಗಳು, ಹಾವು ಹೇಗಿತ್ತು ಅದು ನೀವು ನೋಡಿದ್ರು, ಆ ಕೆಲವು ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಕೇಳಿ ತಿಳ್ಕೊಳ್ಬೇಕಾಗ್ತದೆ ಅಂತಂದ್ರೆ, ಅದು ವಿಷಪೂರಿತವಾದ ಹಾವು, ವಿಷ ಇಲ್ಲದೇ ಇರುವಂಥ ಹಾವು, ಮತ್ತು ಹಾವು ಕಚ್ಚಿದ ನೀವೇನಾದರೂ ಪ್ರಥಮ ಚಿಕಿತ್ಸೆ ಮಾಡಿದ್ರೋ ಹೇಗೆ, ಹೀಗೆಲ್ಲ ನಾನಾ ರೀತಿಯಾದಂಥ ಸಂಗತಿಗಳನ್ನ ಆತನು ಕೂಡ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಳ್ಳೋದು ವ್ಯರ್ಥ ಅಂತ ಅನ್ಬಾರ್ದು ನಾವು. ಇದು ಉತ್ತರ. ಯಾಕೆ ಅಂತಂದ್ರೆ, ವೈದ್ಯಶಾಸ್ತ್ರದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ ವೈದ್ಯನಾದವನು ಚಿಕಿತ್ಸೆ ಮಾಡಬೇಕಾದ ಪದ್ಧತಿ ಹೇಗಿದೆ ಅಂತಂದ್ರೆ, ಆತ ಪ್ರಶ್ನೆ, ದರ್ಶನ, ಅನುಮಾನ ಇತ್ಯಾದಿಗಳ ಮೂಲಕವಾಗಿ ರೋಗಿಯನ್ನು ಚಿಕಿತ್ಸೆ ಮಾಡಬೇಕು ಅಂತಿದೆ. ಪ್ರಶ್ನೆ, ಮೊದಲು ಆತ ಅಲ್ಲಿ ಬಂದು ರೋಗಿ ಮಲಗಿದಂಥ ಜಾಗಕ್ಕೆ ಬಂದು ರೋಗಿಯ ಸಂಬಂಧಿಕರನ್ನ ನಾನಾ ವಿಧವಾಗಿ ಪ್ರಶ್ನೆ ಮಾಡಬೇಕು ಅಂತಿದೆ. ರೋಗಿಗೆ ಗೊತ್ತಿಲ್ಲದಿರುವಂಥ ಎಷ್ಟೋ ರೋಗಿಯನ್ನೂ ಪ್ರಶ್ನೆ ಮಾಡಬೇಕು, ರೋಗಿಯ ಬಂಧು ಬಾಂಧವರನ್ನು ಪ್ರಶ್ನೆ ಮಾಡಬೇಕು. ಆಗ ತನಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಬೇಕಾದಂಥ ಎಷ್ಟೋ ಸಂಗತಿಗಳು ಆತನಿಗೆ ಅನಾಯಾಸವಾಗಿ ತಿಳಿತವೆ. ಕೆಲವನ್ನು ಅವ್ರು ಹೇಳದೇ ಇದ್ರೂ ಕೂಡ ಊಹೆ ಮಾಡಿ ಕೆಲವನ್ನು ತಾನೇ ತಿಳ್ಕೊಳ್ಬೇಕು. ಪ್ರಶ್ನೆ ಮತ್ತು ಅನುಮಾನ ಅಂದ್ರೆ ಊಹೆ, ಈ ಎಲ್ಲ ಮೂಲಕವಾಗಿ ತಾನು ತಿಳ್ಕೊಳ್ಬೇಕು. ಮತ್ತೆ ವೈದ್ಯಶಾಸ್ತ್ರದಲ್ಲಿ ತನ್ನ ಅನುಭವ, ಜ್ಞಾನ ಇತ್ಯಾದಿಗಳನ್ನು ಬಳಸ್ಕೊಂಡು ಚಿಕಿತ್ಸೆ ಕೊಡಬೇಕು ಅಂತಿದೆ. ಹಾಗಾಗಿ ವೈದ್ಯನಾದವನು ರೋಗಿ ಚಿಕಿತ್ಸೆಗೆ ಮಾಡುವಂಥ ಪ್ರಯತ್ನಗಳು, ಪ್ರಶ್ನೆಗಳೇನಿವೆ ಅದು ಯಾವುದು ಕೂಡ ವ್ಯರ್ಥ ಅಲ್ಲ. ದುಃಖ ಈಗ ನಮಗೆ ಆಸೆ ಬಂದಿದೆಯಲ್ಲ, ಈ ಆಸೆಗೆ ಯಾರು ಕಾರಣರು? ನಾವೇ ಕಾರಣರು ಅಂತ ಹೇಳಿ ಸುಲಭವಾಗಿ ಮುಗಿಸ್ಬಿಡ್ಬೋದು. ಇರ್ಬೋದು, ನಾವೇ ಕಾರಣರು ಇರ್ಬೋದು. ಅನಾದಿ ಕಾಲದಿಂದ ನಾವು ಜನ್ಮ ಎತ್ತಾ ಬಂದಿದ್ದೇವೆ. ಅನಾದಿ ಕರ್ಮಗಳು ನಮ್ಮನ್ನು ಬೆಂಬಿಡದೆ ಹಿಂಬಾಲಿಸ್ಕೊಂಡು ಬಂದಿವೆ. ಹಾಗಾಗಿ ನಾವು ನಾನಾ ಥರದ ಕರ್ಮಗಳನ್ನು ಮಾಡಿಕೊಂಡು ಆ ಕರ್ಮದ ಜಾಲದಲ್ಲಿ ಬಂಧಿತರಾಗಿಬಿಟ್ಟಿದ್ದೇವೆ. ಎಲ್ಲ ಸರಿ. ಆದರೆ ಮತ್ತೊಬ್ಬರ ಸಹಾಯ ಇಲ್ಲದೆ ಈ ಕರ್ಮದ ಬಂಧನವನ್ನು ನಾವು ಹರಿದುಕೊಳ್ಳಬಲ್ಲವೋ ಹೇಗೆ? ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಅಷ್ಟು ಸುಲಭ ಅಲ್ಲ ಅಂತದೆ ಶಾಸ್ತ್ರ, ವೈದಿಕ ಶಾಸ್ತ್ರ. ಯಾಕಂತಂದ್ರೆ ಮನುಷ್ಯನ ಮನಸ್ಸು ಅದು ತುಂಬ ಸೂಕ್ಷ್ಮವಾದದ್ದು, ಬಹಳ ಸಂವೇದನಾಶೀಲವಾದದ್ದು. ಅದಕ್ಕೆ ಸುಖ, ಆಕರ್ಷಣೀಯ ವಸ್ತುಗಳು, ಸುಂದರವಾದಂಥ ವಸ್ತುಗಳು, ಇದರ ಬಗ್ಗೆ ಗಮನ ಬಹಳ ಸುಲಭವಾಗಿ ಹೋಗಿಬಿಡ್ತದೆ. ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದೇ ಅತ್ಯುತ್ತಮವಾದಂಥ ಸುಂದರವಾದಂಥ ವಸ್ತು ಸಿಕ್ಕರೆ ಮನಸ್ಸು ಕೂಡಲೇ ಅಲ್ಲಿ ಹೋಗಿ ಅಂಟ್ಕೊಂಡು ಕುತ್ಕೊಂಡ್ಬಿಡ್ತದೆ. ಅಷ್ಟು ಚಂಚಲವಾದಂಥ ಮನಸ್ಸನ್ನು ನೀವು ಈ ಜಗತ್ತಿನ ದುಃಖಕ್ಕೆಲ್ಲ ಆಸೆಯೇ ಕಾರಣ, ಆಸೆಯನ್ನು ಬಿಟ್ಟುಬಿಡು, ಆಸೆಯನ್ನು ಬಿಟ್ಟುಬಿಟ್ರೆ ದುಃಖ ಎಲ್ಲ ಪರಿಹಾರ ಆಗಿಬಿಡ್ತದೆ ಅಂತ ಅದಕ್ಕೆ ಉಪದೇಶ ಕೊಟ್ಟರೆ ಅದು ಕೇಳೋದೇ ಇಲ್ಲ ಅದನ್ನು. ಅದಕ್ಕೆ ನಿಜವಾದ ಪರಿಹಾರ ಏನು ಅಂತಂದರೆ, ಚಿಕ್ಕ ಮಕ್ಕಳಿಗೆ ನೀವು ಹೇಗೆ ಅವತ್ತನ್ನು ಬೆಳೆಸಿರ್ತೀರಿ ಅನ್ನೋದನ್ನು ನೆನಪು ಮಾಡ್ತೇವೆ. ಯಾವುದೋ ಬೀಜದಲ್ಲಿ ಬಿದ್ದಂಥ ಒಂದು ಕ್ಷುದ್ರವಾದಂಥ, ಮಲಿನವಾದಂಥ, ಹರಿದು ಹೋದಂಥ, ಮುರಿದು ಹೋದಂಥ ವಸ್ತುವನ್ನು ತೊಗೊಂಡು ಬಂದು ಅವು ಮನೆಯಲ್ಲಿ ಆಟ ಆಡ್ತಿರ್ತವೆ. ನೀವೇನು ಮಾಡ್ತೀರಿ? ಅವಕ್ಕೆ ಎಷ್ಟೋ ಹೇಳಿ ನೋಡ್ತೀರಿ, ಅದನ್ನು ಬಿಟ್ಟು ಬಿಡೋದು ಹೊಲಸಾಗಿದೆ, ಅದು ಕ್ಷುದ್ರವಾಗಿದೆ. ಅವೇನು ಕೇಳೋದಿಲ್ಲ ನಿಮ್ಮ ಮಾತನ್ನು. ಅವುಗಳಿಗೆ ಅವರದೇ ಆದ ಪ್ರಪಂಚ. ಅದಕ್ಕಾಗಿ ನೀವು ಮನೆಯಲ್ಲಿದ್ದಂಥ ಮತ್ತೊಂದು ಸುಂದರವಾದಂಥ ವಸ್ತುವನ್ನು ಅವ್ರು ಕೊಡ್ತೀರಿ. ಗಟ್ಟಿಮುಟ್ಟಾದಂಥ, ಸುಂದರವಾದದ್ದು, ಸ್ವಚ್ಛವಾದದ್ದು, ಹೆಚ್ಚು ಆಕರ್ಷಕವಾದದ್ದು, ಏನೋ ಶಬ್ದ ಮಾಡುವಂಥ ವಸ್ತುಗಳನ್ನು ಅದಕ್ಕೆ ಕೊಡ್ತೇವೆ. ಆಗ ಆ ಹೊಸ ವಸ್ತು ತಾನು ತಂದಂಥ ಹಳೆಯ ವಸ್ತುವಿಗಿಂತ ಹೆಚ್ಚು ಸುಂದರವಾಗಿದ್ದು ಅದಕ್ಕೆ ಗಮನಕ್ಕೆ ಬಂದಾಗ, ಅದಕ್ಕೆ ಮನವರಿಕೆ ಆದಾಗ ಅದು ಆ ಮಗು ಅದನ್ನು ಬಿಟ್ಟು ಕೊಡ್ತದೆ. ಅದರ ಹೊರತು ನೀವೇನು ಪ್ರಯತ್ನ ಪಟ್ಟರೂ ಕೂಡ ಆ ಮಗು ಅದನ್ನು ಬಿಟ್ಟುಕೊಡೋ ಸಾಧ್ಯತೆ ಇಲ್ಲ. ಇದನ್ನು ಗಮನಿಸ್ಬೇಕು. ಅಂತೆ ನಮ್ಮ ಮನಸ್ಸೇನಿದೆ ಇದು ಇಷ್ಟು ಸಂವೇದನಾಶೀಲವಾದದ್ದು, ಇಷ್ಟು ಚಂಚಲ ಪ್ರವೃತ್ತಿದಲ್ಲ ಇದು. ಅಸಂಶಯಂ ಮನೋ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ, ಭಗವದ್ಗೀತೆ ಮಾತಿದೆ. ಅದಕ್ಕಾಗಿ ಈ ಮನಸ್ಸಿಗೆ ಈ ಸುತ್ತಮುತ್ತಲಿರುವಂಥ ಸಾಂಸಾರಿಕ ಸಂಗತಿಗಳೇನಿವೆ ಇದಕ್ಕಿಂತ ಅದ್ಭುತವಾದಂಥ ಒಂದು ಸಂಗತಿಯನ್ನು ತೋರಿಸಿದಾಗ ಮಾತ್ರ ಇದು ಹಂಗಾರೆ ನನಗೆ ಇದು ಬೇಡ, ನಾನು ಅದನ್ನು ಪ್ರಯತ್ನ ಪಡ್ತೀನಿ ಅಂತ ಅಂತದೆ. ಅದು ತಾತ್ಕಾಲಿಕ. ಅದಕ್ಕೆ ಸ್ವಲ್ಪ ಪುರಾಣ ಶ್ರವಣ, ವಾಚನ, ಶಾಸ್ತ್ರ ಅಧ್ಯಯನ ಎಲ್ಲ ಮಾಡ್ತದೆ, ಮತ್ತೆ ಈ ಕಡೆ ಹರಿದು ಬಂದ್ಬಿಡ್ತದೆ. ಯಾಕೆಂದ್ರೆ ಮನಸ್ಸಿನ ಪ್ರವೃತ್ತಿ ಅಂತದ್ದು ಅಂದರೆ ಸಾಂಸಾರಿಕ ವಿಷಯಗಳ ಕಡೆಗೆ ಹರಿಯುವುದೇ ಅದು ಪ್ರವೃತ್ತಿ. ಸತ್ವರದ ಸ್ತಂಭಗಳು ನಮ್ಮನ್ನು ಕಟ್ಟಿ ಹಾಕಿದೆ. ಹಾಗಾಗಿ ಈ ಕಡೆ ಅದು ಹರಿತಿರ್ತದೆ. ಅದಕ್ಕೆ ಆ ಇನ್ನೊಂದು ವಸ್ತು ಏನಿದೆ, ಆ ಪರಮಾತ್ಮ ಅನ್ನುವಂಥ ವಸ್ತು, ಅದರ ವೈಭವವನ್ನು, ಅದರ ಶಾಶ್ವತತ್ವವನ್ನು ತೋರಿಸ್ಕೊಡ್ಬೇಕು, ಮನವರಿಕೆ ಮಾಡಿಕೊಡ್ಬೇಕು. ನೀನು ಈ ಸುತ್ತಮುತ್ತಲು ಮಾಡುವಂಥದ್ದು, ಅನುಭವಿಸುವ ಸಂಗತಿಗಳೇನಿವೆ ಇವೆಲ್ಲ ಕ್ಷುದ್ರವಾದ ಸಂಗತಿಗಳು ಅಂತ ಅದಕ್ಕೆ ನೀವು ಮನವರಿಕೆ ಮಾಡಿಕೊಡ್ಬೇಕು. ಮಕ್ಕಳಾದವರು ಸಮುದ್ರ ದಂಡೆಗೆ ಹೋಗಿ ಮರಳು ದಂಡೆಯಲ್ಲಿ ಮನೆಯನ್ನು ಕಟ್ಟಿ, ಸೇತುವೆಯನ್ನು ಕಟ್ಟಿ ಆಟ ಆಡ್ತಾರೆ. ಸಾಯಂಕಾಲ ತನಕ ಆಟ ಆಡ್ತಾರೆ. ತಂದೆ ಆದವನು, ತಾಯಿ ಆದವರು ಅಲ್ಲಿಗೆ ಬಂದು ಮಕ್ಕಳೇ ಇಲ್ಲಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ ಅಂತ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಸಮುದ್ರದ ಅಲೆಯ ಹೊಡೆತಕ್ಕೆ, ಮಳೆಯ ಹೊಡೆತಕ್ಕೆ ಇದೆಲ್ಲ ಕುಸಿದು ಹೋಗಿಬಿಡ್ತದೆ. ಇದು ಮನೆ ಅಲ್ಲ, ಇಲ್ಲಿ ನೀವು ವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಗಟ್ಟಿಮುಟ್ಟಾದ ಮನೆ ಅಲ್ಲಿದೆ ಅಂತ ಅವ್ರಿಗೆ ನೀವು ಮನವರಿಕೆ ಮಾಡಿ ಕರ್ಕೊಂಡು ಹೋಗಬೇಕಾಗ್ತದಲ್ಲ. ಹಾಗೆ ಶಾಸ್ತ್ರ ಇಲ್ಲಿರುವಂಥ ವಸ್ತುಗಳೆಲ್ಲ ಏನಿವೆ
ಯಾವ ವಸ್ತುಗಳಿಗಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೇವೆ, ಬಡದಾಟ ಮಾಡ್ತಿದ್ದೇವೆ, ಇವೆಲ್ಲ ಅಶಾಶ್ವತವಾದಂಥ ವಸ್ತುಗಳು. ಇವುಗಳ ಬಗ್ಗೆ ನೀವು ಆಸೆಯನ್ನಿಟ್ಟು ಅವುಗಳನ್ನು ಪಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಿದರೂ ಕೂಡ ಆ ಪ್ರಯತ್ನ ನಿಮ್ಮನ್ನು ಸುಖಿಯಾಗಿಡಲಾರದು ಅಂತ ಅವ್ರಿಗೆ ಪದೇ 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 ಉಪದೇಶ ಮಾಡಬೇಕು. ಆ ಉಪದೇಶವನ್ನು ಕೇಳಬೇಕು ಅವರು. ಅದನ್ನು ಶ್ರವಣ ಅಂತಾರೆ. ಆ ಕೇಳಿದ್ದನ್ನು ಮನನ ಮಾಡ್ಕೋಬೇಕು. ನೀವು ಏಕಾಂತದಲ್ಲಿ ಕೂತ್ಕೊಂಡು ಬಹಳಷ್ಟು ಆಲೋಚನೆ ಮಾಡಬೇಕು. ಹೌದು 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 ನಿಮ್ಗೆ ಅನಿಸ್ಬೇಕದು. ಶ್ರವಣ, ಮನನ, ನಿಧಿಧ್ಯಾಸನ ಇತ್ಯಾದಿಗಳನ್ನು ಮಾಡಿದಾಗ ಮುಂದೊಮ್ಮೆ ಆ ಪರಮಾತ್ಮನ ಕಡೆ ಮನಸ್ಸು ಅವಿಚಲಿತವಾಗಿ ಹರಿತದೆ. ಆತ್ಮೀಯ ಸಮಸ್ತ ವಸ್ತುಭ್ಯ ನಿರವಧಿಕ ಪ್ರೇಮ ಪ್ರವಾಹ ಭಕ್ತಿ ಅಂತಾರೆ. ಭಕ್ತಿ ಅಂದ್ರೆ ಏನು ಅಂದ್ರೆ ನನ್ನ ಬಗ್ಗೆ ಮತ್ತು ನನ್ನವರು ತರಿಸ್ಕೊಂಡಿರುವಂತಹ ಸುತ್ತಮುತ್ತಲಿನ ಜಡಚೇತನ ವಸ್ತುಗಳೇನಿವೆ ಇವುಗಳ ಬಗ್ಗೆ ಇರುವುದಕ್ಕಿಂತ ಅತಿ ಹೆಚ್ಚಿನ ಆಸಕ್ತಿ, ಪ್ರೇಮ ನಾವು ಆ ಪರಮಾತ್ಮನ ಬಗ್ಗೆ ತೋರಿಸಿದ್ರೆ ಅದನ್ನು ಭಕ್ತಿ ಅಂತ ಕರೀತಾರೆ. ಹಾಗೆ ಅದರ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದರೆ ಮನಸ್ಸು ಆವಾಗ ಸ್ವಲ್ಪ ಶಾಂತ ಆಗ್ತದೆ. ಇಲ್ಲದೇ ಇದ್ರೆ ನೀವು ಬರೇ ಜಗತ್ತು ಕ್ಷಣಿಕವಾದದ್ದು, ಆಸೆಗೆ ದುಃಖಕ್ಕೆ ಆಸೆನೇ ಮೂಲ, ಆಸೆಯನ್ನು ಬಿಟ್ಟು ಬಿಡು, ಸುಖವಾಗಿದ್ದು ಬಿಡ್ತಿ, ನೀನು ಸುಖ ಪಡ್ತಿ ಅಂತ ಈಗ ಉಪದೇಶ ಮಾಡಿದರೆ ಆಸೆಯನ್ನು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ. ಈ ಮರಳಿನ ಮನೆ ಬೇಡ ಅಂತಂದ್ರೆ ಬೇರೆ ಮನೆ ತೋರಿಸ್ಬೇಕಲ್ಲ ಮಕ್ಕಳಿಗೆ. ಇಲ್ಲಿ ಬೇಡ ಅಂದ್ರೆ ನಮ್ಗೆ ಇದೇ ಬೇಕು ಅಂತವರು. ಬೇರೆ ಒಂದು ವಸ್ತುವನ್ನು ತೋರಿಸಿದಾಗ ಮಾತ್ರ ಅವುಗಳ ಮನಸ್ಸು ಹೇಗೆ ಶಾಂತ ಆಗಬಲ್ಲದೋ ಹಾಗೆ ಮನುಷ್ಯನ ಮನಸ್ಸು ಕೂಡ. ಅದಕ್ಕಾಗಿ ಈ ದುಃಖ ಬಂದದ್ದೇನಿದೆ ನಮ್ಮ ಅನಾದಿಯಾದಂತಹ ಕರ್ಮಗಳ ಮೂಲಕ, ಸಂಸ್ಕಾರಗಳ ಮೂಲಕ ಬಂದದ್ದನ್ನು ಹೌದಾದರೂ ಕೂಡ ನಮ್ಮನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟಿರುವಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಅಧೀನರಾಗಿ ನಾವಿಷ್ಟೆಲ್ಲ ಕಷ್ಟಪಡ್ತಿದ್ದೇವೆ. ನಮಗೆ ನಿತ್ಯ ಸುಖ ಆಗ್ತಿಲ್ಲ. ಇನ್ನೊಮ್ಮೆ ದ್ವಾದಶ ಸ್ತೋತ್ರದ ಮಾತ್ರ ನೆನಪು ಮಾಡ್ಕೋಬೇಕು. ನಿತ್ಯವಾದ ಸುಖ ನಮ್ಗೆ ಆಗ್ತಿಲ್ಲಲ್ಲ. ಈಗ ಶಾಶ್ವತ ಸುಖ ನಮಗಿಲ್ಲ ಅಂತಂದ್ರೆ ನಾವು ಪರಾಧೀನರಾಗಿ ಬದುಕ್ತಿದ್ದೇವೆ ಅಂತ ಅರ್ಥ. ಪರಾಧೀನರಾಗಿ ಬದುಕ್ತಿದ್ದೇವೆ ಅಂದ್ರೆ ನಮ್ಮನ್ನು ಆಳುವಂಥ ಒಂದು ಶಕ್ತಿ ಇದೆ ಅಂತ ಅರ್ಥ. ಹೀಗೆ ಆ ಯುಕ್ತಿಯ ಮೂಲಕ, ಒಂದು ತರ್ಕದ ಮೂಲಕ ನಾವು ಪರಮಾತ್ಮನ ಅಸ್ತಿತ್ವವನ್ನು, ಅವನಿಗೆ ನಾವು ಅಧೀನರು ಅನ್ನುವಂಥ ಸಂಗತಿಯನ್ನು ಮನನ ಮಾಡ್ಕೋಬೇಕು. ಇದು ಆ ಬೌದ್ಧ ಶಾಸ್ತ್ರಕ್ಕೆ ಉತ್ತರ. ಆ ಬೌದ್ಧ ಶಾಸ್ತ್ರವನ್ನು ನಿರಾಕರಣೆ ಮಾಡಿದವರು ಸಂಪ್ರದಾಯದಿಂದ, ಪರಂಪರೆಯಿಂದ ಬಂದಂಥ ಉತ್ತರ ಅದು. ನಾನಾ ರೀತಿಯಾಗಿ ಶಂಕರರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ಅವೈದಿಕವಾದಂತಹ ಬೌದ್ಧ ಮತವನ್ನು ಖಂಡನೆ ಮಾಡಿದ್ದಿದೆ. ಮಧ್ವಾಚಾರ್ಯರು ಕೂಡ ಅದನ್ನು ನಾನಾ ರೀತಿಯಾಗಿ ಬೌದ್ಧಾದಿ ಶಾಸ್ತ್ರಗಳನ್ನು, ನಾಸ್ತಿಕ ಶಾಸ್ತ್ರಗಳನ್ನು, ತತ್ವನಿರ್ಣಯ ಮೊದಲಾದಂಥ ಗ್ರಂಥಗಳಲ್ಲಿ ಖಂಡನೆ ಮಾಡಿದ್ದಿದೆ. ಮಹರ್ಷಿಗಳೇ ಜಾಬಾಲಿಗಳಿಗೆ ಹೇಳಿದ ರಾಮ, ನಮ್ಮ ಪೂರ್ವಜರು ವೇದೋಕ್ತವಾದಂಥ ಕರ್ಮಗಳನ್ನು ಮಾಡ್ತಿದ್ರು. ಇಹ ಪರಗಳನ್ನೆಲ್ಲ ಬಿಟ್ಟು ವ್ರತನಿಷ್ಠರಾಗಿದ್ದು ಯಜ್ಞಯಾಗಾದಿಗಳನ್ನು ಮಾಡಿ ಪುಣ್ಯಲೋಕ ಪಡ್ಕೊಂಡ್ರು. ಅವರು ನಮಗೆ ಆದರ್ಶರಾಗಿದ್ದಾರೆ. ಅಂಥ ಪುಣ್ಯಾತ್ಮರೇ ನಮಗೆ ಆದರ್ಶ. ಹೀಗೆ ರಾಮ ಕೋಪಾಭಿಷ್ಟನಾಗಿ ಕಠೋರವಾಗಿ ಮಾತು ಹೇಳಿದಾಗ ಅವರು ಈ ಮುಂದಿನ ಮಾತನ್ನ ಅವನಿಗೆ ಹೇಳಿದ್ರಂತೆ. ನಾನು ನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನ ನಾಸ್ತಿಕೋಹಂ. ನಾನು ನಾಸ್ತಿಕನೂ ಅಲ್ಲ. ನಾಸ್ತಿಕನ ಮಾತು ಯಾವತ್ತೂ ನಾನು ಆಡಿಯೋ ಇಲ್ಲ, ಹಿಂದೆಂದು ಆಡುವಂಥ ಸಂದರ್ಭನೂ ಬಂದಿಲ್ಲ. ಪರಲೋಕವಿಲ್ಲ ಅಂತ ಹೇಳುವವನೂ ಅಲ್ಲ. ಆದರೆ ನಾನು ನಿನ್ನನ್ನು ಬದಲಾಯಿಸಲಿಕ್ಕಾಗಿ ಈ ಮಾತನ್ನು ಹೇಳಿದೆ ಅಷ್ಟೇ. ನಿನ್ನ ಮಾತನ್ನು ಕೇಳಿ ನಾನೀಗ ಆಸ್ತಿಕನೇ ಆಗಿಬಿಟ್ಟಿದ್ದೇನೆ ಅಂದ್ರೆ ಅವರು. ಸಮಯ ಬಂದಾಗ ಬೇಕಾದ್ರೆ ಮತ್ತೆ ನಾಸ್ತಿಕನಾಗ್ತೇನೆ. ಯಾರಿಗಾರು ಏನಾದರೂ ಬ್ರೈನ್ ವಾಶ್ ಮಾಡೋ ಪ್ರಸಂಗ ಬಂದರೆ. ಸಮೀಕ್ಷೆ ಕಾಲಂ ಪುನರಾಸ್ತಿಕೋ ಅಭವಂ. ಈಗ ನಿನ್ನ ಮುಂದೆ ನಾನು ಆಸ್ತಿಕನೇ ಆಗಿಬಿಟ್ಟಿದ್ದೇನೆ. ಭವೇಯ ಕಾಲೇ ಪುನರೇವ ನಾಸ್ತಿಕ. ಮತ್ತೆ ಬೇಕಾದ್ರೆ ನಾಸ್ತಿಕನಾಗಿ ನಾನು ಮಾತನಾಡಬಲ್ಲೆ. ಛತ್ರಿ ನನ್ನ ಕೈಯಲ್ಲಿದೆ, ಅದನ್ನು ಮಳೆಗೂ ಹಿಡಿತೇನೆ, ಬಿಸಿಲಲ್ಲೂ ಹಿಡಿತೇನೆ ಅಂದ್ರೆ ಅವರು. ನಾಸ್ತಿಕವಾದವನ್ನು ನಿನ್ನ ಮುಂದೆ ಮಂಡನೆ ಮಾಡುವಂತಹ ಒಂದು ಸಂದರ್ಭ ನನಗೀಗ ಅತ್ಯಗತ್ಯವಾಗಿ ಪ್ರಾಪ್ತ ಆಗಿತ್ತು. ನಿನ್ನ ಮನಸ್ಸನ್ನು ನಾನು ಬದಲಾಯಿಸಬೇಕಾಗಿತ್ತು, ಅದಕ್ಕೆ ಇಷ್ಟೆಲ್ಲ ಮಾತಾಡಬೇಕಾಗಿತ್ತು ಅಂತ ಆ ಜಾಬಾಲಿಗೆ ಉತ್ತರಿಸಿದ್ರು ಅನ್ನೋಲ್ಲಿಗೆ 109ನೇ ಸರ್ಗ ಮುಕ್ತಾಯ ಆಗಿದೆ. ಜಾಬಾಲಿಗಳ ಸರದಿಯ ಬಳಿಕ ಮುಂದೆ ವಸಿಷ್ಠರ ಸರದಿ. ಅವರು ತಾವು ಕೂಡ ಅವನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ನಾಸ್ತಿಕ ಮತವನ್ನು ಉಪದೇಶ ಮಾಡಲಿಲ್ಲ, ಆಸ್ತಿಕ ಮತವನ್ನೇ. ಸೃಷ್ಟಿ ಹೇಗೆ ಪ್ರಾರಂಭ ಆಯಿತು, ರಘುವಂಶದ ಹಿನ್ನೆಲೆ ಏನು, ಮುನ್ನೆಲೆ ಏನು, ಅದನ್ನು ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ರಾಮನಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಯಿತು ವಸಿಷ್ಠನಿಗೂ. ಜಾಬಾಲಿಗಳು ಕೂಡ ಜನರ ಹುಟ್ಟು ಸಾವು ಇದನ್ನೆಲ್ಲ ಸರಿಯಾಗಿ ತಿಳಿದವರು. ಆದರೆ ನಿನ್ನನ್ನು ಏರಿಕೆಯ ಪ್ರಕಾರ ಏನು ಅಯೋಧ್ಯೆಗೆ ಹಿಂತಿರುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ನಾಸ್ತಿಕ ಮತವನ್ನು ಉಪದೇಶ ಮಾಡಿದರು. ಈ ಜಗತ್ತಿನ ಉತ್ಪತ್ತಿ ಹೇಗಾಯಿತು ಅನ್ನೋದನ್ನು ನಾನು ಹೇಳ್ತೇನೆ ಕೇಳು ಅಂದ್ರೆ ಅವರು. ಒಂದು ರೀತಿ ಆ ನಾಸ್ತಿಕವಾದಕ್ಕಿಂತ ಉತ್ತರ ರೂಪವಾಗಿ ಇತ್ತು. ರಾಮನನ್ನು ಮನವೊಲಿಸಬೇಕಾದಂಥ ಮಾರ್ಗವೂ ಆಗಿತ್ತು. ಜಗತ್ತಿನಲ್ಲಿ ಎಲ್ಲ ಕಡೆ ಮೊದಲು ನೀರೇ ಇತ್ತಂತೆ. ಅಪಯೇವ ಸಸರ್ಜಾದವು,
ಮೊದಲು ನೀರಿತ್ತು, ಅಧ್ಯಸ್ಥ ಪೃಥಿವಿ ಅಂತ ತೈತರಿಯ ಉಪನಿಷತ್ ಕೂಡ ಹೇಳ್ತದೆ. ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅಗ್ನಿಯಿಂದ ನೀರು ಹುಟ್ಟಿತು. ಕೆಲ ಕಾಲದ ನಂತರ ಆ ನೀರಿನಲ್ಲಿಯೇ ಭೂಮಿ ಹುಟ್ಟಿತು. ಆ ನಂತರ ದೇವತೆಗಳ ಜೊತೆಗೆ ಬ್ರಹ್ಮ ಹುಟ್ಟಿದ. ಜೊತೆಗೆ ಅಂದರೆ ದೇವತೆಗಳು ಬ್ರಹ್ಮ ಜೊತೆಗೆ ಹುಟ್ಟಿದ್ರು ಅಂತಲ್ಲ, ಬ್ರಹ್ಮ ತಾನು ಹುಟ್ಟಿ ಆಮೇಲೆ ಮುಂದೆ ದೇವತೆಗಳನ್ನು ಸೃಷ್ಟಿ ಮಾಡಿದ. ಆನಂತರ ಅವನೇ ಅಂತಿದೆ, ಅವನೇ ಅಂದರೆ ಆ ಚತುರ್ಮುಖ ಬ್ರಹ್ಮನೇ ಅಲ್ಲ, ಅದರ ಮಾತುಗಳು ಬಹಳ ಭ್ರಾಮಕವಾಗಿರ್ತದೆ ಮತ್ತು ಸಂಕೀರ್ಣವಾಗಿರ್ತದೆ. ಅದೇ ಪರಮಾತ್ಮನೇ, ಹಿಂದಿನ ಚತುರ್ಮುಖ ಬ್ರಹ್ಮನೇ ಅಂತ ಅರ್ಥ ಅಲ್ಲ, ಆ ಪರಮಾತ್ಮನೇ ವರಾಹನ ರೂಪವನ್ನು ತಾಳಿದ. ವರಾಹ ರೂಪವನ್ನು ತಾಳಿ ಭೂಮಿಯಲ್ಲಿ ಮುಳುಗಿದ್ದಂಥ, ನೀರಿನಲ್ಲಿ ಮುಳುಗಿದ್ದಂಥ ಭೂಮಿಯನ್ನು ಮೇಲೆತ್ತಿದ. ಆಮೇಲೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ. ಬ್ರಹ್ಮನಿಂದ ಮರೀಚಿ ಹುಟ್ಟಿದ, ಮರೀಚಿನಿಂದ ಕಶ್ಯಪ ಹುಟ್ಟಿದ, ಕಶ್ಯಪನಿಂದ ವಿವಸ್ವಾನ್ ಸೂರ್ಯ ಹುಟ್ಟಿದ. ಆ ವಿವಸ್ವಾನ್ ಅಂದ್ರೆ ಸೂರ್ಯನ ಮಗನೇ ವಯೋಸ್ವತ ಮನು, ಅದನ್ನೆಲ್ಲ ಹರಿವಂಶದಲ್ಲಿ ಶ್ರವಣ ಮಾಡಿದ್ದು ನಾವು. ಆತನೇ ಮೊದಲನೇ ಪ್ರಜಾಪತಿ. ಅವನಿಗೆ ಇಕ್ಷ್ವಾಕು ಅಂತ ಮಗ ಇದ್ದ. ಮನು ಆ ಇಕ್ಷ್ವಾಕುವಿಗೆ, ತನ್ನ ಮಗನಿಗೆ ಈ ಸಾಮ್ರಾಜ್ಯವನ್ನೆಲ್ಲ ಒಪ್ಪಿಸ್ಕೊಟ್ಟ. ಇಕ್ಷ್ವಾಕುವೇ ಈ ಅಯೋಧ್ಯೆಗೆ ಮೊದಲನೇ ರಾಜ. ಇಕ್ಷ್ವಾಕುವಿನ ಮಗನೇ ಕುಕ್ಷಿ. ಕುಕ್ಷಿಗೆ ವಿಕುಕ್ಷಿ ಅಂತ ಮಗ ಹುಟ್ಟಿದ. ಅಲ್ಲಿಂದ ಮುಂದೆ ಬಾಣ ಅನ್ನುವನ ಮಗ ಹುಟ್ಟಿದ. ಬಾಣನಿಗೆ ಅನರಣ್ಯ. ಅನರಣ್ಯನಿಗೆ ಎಂಥ ಮಹತ್ವ ಇತ್ತು ಅಂದರೆ, ದೇಶದಲ್ಲಿ ಬರಗಾಲವಿರಲಿಲ್ಲ, ಕಳ್ಳತನ ಇರಲಿಲ್ಲ, ಕಳ್ಳಕಾಕರ ಭಯ ಇರಲಿಲ್ಲ. ಅವನಿಗೆ ಪೃಥು ಅನ್ನುವಂಥ ಮಗ ಹುಟ್ಟಿದ. ಆ ಪೃಥುವಿನಿಂದ ತ್ರಿಶಂಕು ಹುಟ್ಟಿದ. ತ್ರಿಶಂಕುವಿನಿಂದ, ಆ ತ್ರಿಶಂಕುವಿನ ಮಹತ್ವ ಎಂಥದ್ದು ಅಂದರೆ, ವಿಶ್ವಾಮಿತ್ರನ ತಪಪ್ರಭಾವದಿಂದ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿಬಿಟ್ಟ ಅವನು. ತ್ರಿಶಂಕುವಿನ ಮಗನೇ ದುಂದುಮಾರ. ದುಂದುಮಾರನಿಗೆ ಯುವನಾಶ್ವ ಅಂತ ಮಗ. ಯುವನಾಶ್ವನಿಗೆ ಮಾಂಧಾತ ಅನ್ನುವಂಥ ಮಗ. ಮಾಂಧಾತನಿಗೆ ಸುಸಂಧಿ. ಸುಸಂಧಿಗೆ ಧ್ರುವಸಂಧಿ ಮತ್ತು ಪಸೇನಜಿತ್ ಅಂತ ಇಬ್ಬರು ಮಕ್ಕಳು. ಧ್ರುವಸಂಧಿಗೆ ಭರತ ಅನ್ನುವಂಥ ಒಂದು ಮಗ. ಭರತನಿಗೆ ಅಸಿತ ಅಂತ ಮಗ. ಈ ಅಸಿತನಿಗೆ ಕೆಲವು ಜನ ಶತ್ರುಗಳಿದ್ರು. ಹೈಹಯ, ತಾಲಜಂಘ, ಶೂರರು ಮತ್ತು ಶಶಿಬಿಂದುಗಳು ಅಂತ 4 ಜನ ಗುಂಪುಗಳು, ಅವರು ಶತ್ರುಗಳ ಗುಂಪು. ಅವರು ಗುಂಪಿನವರಿದ್ರು. ಅವರೆಲ್ಲ ಈತನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದಾಗ ಇವನು ಅವರ ಆಕ್ರಮಣವನ್ನು ಹಿಮ್ಮೆಟ್ಟಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೊಮ್ಮೆ ಸೋತ, ರಾಜ್ಯಭ್ರಷ್ಟನಾಗಿಬಿಟ್ಟ. ಕಾಡಿನಲ್ಲಿ ತಪಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆತ ಹೆಂಡತಿಯರು ಗರ್ಭವತಿಯರಾಗಿದ್ದರು. ಅವರಲ್ಲಿ ಒಬ್ಬಳು ಪತ್ನಿ ಕಾಲಿಂದಿ ಎನ್ನುವವಳು ಅಲ್ಲಿರುವಂಥ ಭಾರ್ಗವ ಮಹರ್ಷಿಗೆ, ಭೃಗುವಂಶದಲ್ಲಿ ಹುಟ್ಟಿದಂಥ ಓರ್ವ ಮಹರ್ಷಿಗೆ, ಓರ್ವ ಅಂತಿಂದ ಹೆಸರು ಹೇಳಿದ್ದೆ, ಅವನಿಗೆ ನಮಸ್ಕಾರ ಮಾಡಿದ್ಲು. ಈ ಯಾರು ನಮಸ್ಕಾರ ಮಾಡಿದ್ಲಲ್ಲ ತಾಯಿ, ಇವಳಿಗೆ ಮತ್ತೊಬ್ಳು ವಿಷ ಕೊಟ್ಟುಬಿಟ್ರು, ಅವಳು ಹೊಟ್ಟೆಯಲ್ಲಿರುವಂಥ ಮಗು ಸತ್ತು ಹೋಗಲಿ ಅಂತೇಳಿ. ಓರ್ವ ಮಹರ್ಷಿ ಅಂತ ಹೇಳಿದೆ, ಓರ್ವ ಅಲ್ಲ, ಚ್ಯವನ ಮಹರ್ಷಿ ಅಂತಿದೆ. ಆ ಚ್ಯವನ ಹಿಂದೆ ಬಹುಶಃ ಓರ್ವ ಅಂತ ಹೇಳಿದ್ದಿರಬೇಕು, ಅದು ಪುರಾಣದಲ್ಲಿ ಬೇರೆ ಬೇರೆ ಥರ ಬರ್ತದೆ, ನನಗೂ ಅಷ್ಟು ನೆನಪಿಲ್ಲ. ಚ್ಯವನ ಋಷಿಗಳ ಸಮೀಪಕ್ಕೆ ಈ ಕಾಲಿಂದಿ ಹೋದ್ಲು, ನಮಸ್ಕರಿಸಿದ್ಲು, ಮಗ ಬೇಕು ಅನ್ನುವಂಥ ವರವನ್ನು ಕೇಳ್ಕೊಂಡು. ಮಹಾಬಲಿಷ್ಠನಾದಂತಹ ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಮಗ ನಿನಗೆ ಹುಟ್ಟುತ್ತಾನೆ ಅಂತಂದ್ರು ಅವರು, ಆ ಋಷಿಗಳು. ಒಬ್ಬ ಮಗನೇ ಅವಳಿಗೆ ಹುಟ್ಟಿದ, ಅವನಿಗೆ ಸಗರ ಅಂತ ಹೆಸರು ಬಂತು. ಗರ ಅಂದರೆ ವಿಷ, ವಿಷದ ಸಮೇತನಾಗಿ ಆತ ಹುಟ್ಟಿದಾದ್ರಿಂದ ಅವನಿಗೆ ಸಗರ ಅಂತ ಹೆಸರು ಬಂತು. ಅವನು ಯಜ್ಞ ಮಾಡಿದ. ಆ ಯಜ್ಞದ ಕುದುರೆಯನ್ನ ಇಂದ್ರ ಅಪಹಾರ ಮಾಡಿದ್ದ. ತನ್ನ ಮಕ್ಕಳನ್ನ 60,000 ಜನ ಮಕ್ಕಳನ್ನ ಆತ ಕಳಿಸಿಕೊಟ್ಟಿದ್ದ. ಅವರೆಲ್ಲ ಭೂಮಿಯನ್ನೆಲ್ಲ ಅಗೆದರು ಎಲ್ಲಿದೆ ಅಂತ ನೋಡ್ಲಿಕ್ಕಾಗಿ. ಅವರೆಲ್ಲರೂ ಆ ಭೂಮಿಯನ್ನು ಅಗಿದಾಗ, ಪಾತಾಳಕ್ಕೆ ಹೋದಾಗ ಆ ಕಪಿಲ ಮಹರ್ಷಿಯ ನೇತ್ರಾಗ್ನಿಗೆ ಸಿಕ್ಕು ಭಸ್ಮೀಭೂತರಾಗಿ ಹೋಗಿಬಿಟ್ರು. ಇನ್ನೊಬ್ಬ ಮಗ ಅವನಿಗಿದ್ದ ಅಸಮಂಜಸ ಅಂತ ಹೇಳಿ, ಆತ ದುಷ್ಟನಾಗಿದ್ದ. ಆ ಕಾರಣದಿಂದಾಗಿ ರಾಜ ಆತನನ್ನು ಕಾಡಿಗೆ ಓಡಿಸಿಬಿಟ್ಟಿದ್ದ. ಅದು ಕಥೆ ಕೂಡ ನಾವು ಹಿಂದಿನ ಶ್ರವಣ ಮಾಡಿದ್ದೇವೆ. ಅವನು ಕಾಡಿಗೆ ಹೋಗೋಕ್ಕಿಂತ ಮೊದಲೇ ಅಂಶುಮಾನ್ ಅಂತ ಒಬ್ಬ ಮಗ ಇದ್ದ. ಆತನೇ ಸಗರನ ಬಳಿಕ ಮಹಾರಾಜನಾದ. ಮಹಾರಾಜ ಆಗೋಕ್ಕಿಂತ ಮೊದಲು ಆತ ಕದ್ದ ಕುದುರೆಯನ್ನ ತಂದೊಪ್ಪಿಸಿದ್ದ ತಮ್ಮ ಅಜ್ಜನಿಗೆ. ಅಂಶುಮಾನ್ ಅವನಿಗೆ ದಿಲೀಪ ಅಂತ ಮಗ ಹುಟ್ಟಿದ. ದಿಲೀಪನಿಂದ ಭಗೀರಥ ಹುಟ್ಟಿದ. ಆತನೇ ಗಂಗಾ ನದಿಯನ್ನು ಭೂಲೋಕಕ್ಕೆ ತಂದಿದ್ದ. ಭಗೀರಥನಿಗೆ ಕಕುತ್ಸ. ಕಕುತ್ಸನಿಂದಾಗಿ ನಿಮ್ಮ ರಘುವಂಶಕ್ಕೆ ಕಾಕುತ್ಸ ಅನ್ನುವಂಥ ಹೆಸರು ಬಂತು. ಕಕುತ್ಸನಿಂದ ರಘು ಹುಟ್ಟಿದ. ರಘುವಿನ ಕಾರಣದಿಂದಾಗಿ ನಿಮ್ಮ ವಂಶಕ್ಕೆ ರಘುವಂಶ
ಅಂತ ಹೆಸರು ಬಂತು. ರಘುವಿಗೆ ಪ್ರವೃದ್ಧ, ಪುರುಷಾದಕ, ಕಲ್ಮಾಶಪಾದ ಮತ್ತು ಅವನಿಗೆ ಒಬ್ಬ ಮಗ ಇದ್ದ. ಅವನಿಗೆ ಪ್ರವೃದ್ಧ, ಪುರುಷಾದಕ, ಕಲ್ಮಾಶಪಾದ, ಸೌದಾಸ ಅನ್ನುವಂಥ 4 ಹೆಸರುಗಳಿದ್ದವು. ಕಲ್ಮಾಶಪಾದನಿಗೆ ಶಂಖಣ ಅಂತ ಒಬ್ಬ ಮಗ ಇದ್ದ. ಶಂಖಣನಿಗೆ ಸುದರ್ಶನ ಅನ್ನುವಂಥ ಮಗ. ಸುದರ್ಶನನಿಗೆ ಅಗ್ನಿವರ್ಣ. ಅಗ್ನಿವರ್ಣನ ಮಗನೇ ಶೀಘ್ರಗ. ಶೀಘ್ರಗನ ಮಗನೇ ಮರು. ಮರುವಿನ ಮಗನೇ ಪ್ರಶುಶ್ರುಕ. ಅವನ ಮಗ ಅಂಬರೀಷ. ಅವನ ಮಗ ನಹುಷ. ಅವನ ಬಳಿಕ ನಾಭಾಗ. ಅಜ ಮತ್ತು ಸುವೃತ ಅನ್ನೋರಿಬ್ರು ನಾಭಾಗನ ಮಕ್ಕಳು. ಅಜನ ಮಗನೇ ದಶರಥ. ಆತ ಈಗ ಭೂಲೋಕವನ್ನ 1000 ವರ್ಷಗಳ ರಾಜ್ಯ ಮಾಡಿ ಈಗ ಸ್ವರ್ಗಸ್ಥನಾಗಿದ್ದಾನೆ. ಅವನಿಗೆ ರಾಮ ಅನ್ನುವಂಥ ಹಿರಿಯ ಮಗ ನೀನು ಹುಟ್ಟಿದ್ದಿ. ಪರಂಪರೆಯಿಂದ ಹಿರಿಯ ಮಕ್ಕಳಿಗೆ ಪಟ್ಟಾಭಿಷೇಕ ಆಗೋದು ನಿಮ್ಮ ವಂಶದಲ್ಲಿ ನಡೆದು ಬಂದಿದೆ. ಕಿರಿಯ ಮಕ್ಕಳಿಗೆ ಯಾವತ್ತೂ ಕೂಡ ಪಟ್ಟಾಭಿಷೇಕ ಆಗಿಲ್ಲ. ಇದು ರಾಜರ ಸಂಪ್ರದಾಯವೂ ಹೌದು, ನಿಮ್ಮ ಇಕ್ಷ್ವಾಕು ವಂಶದ ಸಂಪ್ರದಾಯವೂ ಹೌದು. ಹಿರಿಯನಿದ್ದಾಗ ಕಿರಿಯ ಯಾವತ್ತೂ ಕೂಡ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ಸರಿಯಲ್ಲ. ನೀನು ಕೂಡ ನಿನ್ನ ವಂಶದ ಸಂಪ್ರದಾಯವನ್ನು ಪರಿತ್ಯಾಗ ಮಾಡೋದು ಸರಿಯಲ್ಲ. ಹಾಗಾಗಿ ದಶರಥನ ಸ್ಥಾನದಲ್ಲಿ ನೀನು ಸಿಂಹಾಸನದ ಮೇಲೆ ಕೂತ್ಕೊಂಡು ಪಟ್ಟಾಭಿಷೇಕ ಮಾಡಿಸ್ಕೋ ಅಂತ ಆ ವಸಿಷ್ಠರು ರಾಮನಿಗೆ ಉಪದೇಶ ಮಾಡಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 110ನೇ ಸರ್ಗ ಸಮಾಪ್ತ ಆಗಿದೆ.